Jai
सद्गुरुनाथ महाराज की जय, सब संतन की जय। ಮಂಗಳೂರಿನ ಮಂಗಳೇಶ್ವರನಿಗೆ ದೀರ್ಘದಂಡ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ದಿವಸ ನಾಡಕರ್ಣಿಗೌಡವರ ಮನೆಯಲ್ಲಿ ವಿಶೇಷವಾಗಿ ಸಂತ ಒಂದು ವಿಶೇಷ ಸಮಾರಂಭ ಪ್ರತಿ ವರ್ಷದ ಪರಂಪರೆಯಂತೆ ಆಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸಂತ ಮಹಿಮೆಯನ್ನು ಕೊಂಡಾಡ್ತಾ ಸಂತ ರಾಜಾರಾಮ್ ಮಹಾರಾಜರು ಪ್ರಸ್ತುತ ಅಭಂಗದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸಂತ ಚರಣಿ ಚೇರಜ ಜರಿ ಲಾಗತಾ ಸಹಜ, ಸಂತರು ಮಹಾತ್ಮರು ಜ್ಞಾನಿ ಪುರುಷರು ಶಿವಶರಣರು ಅವರು ನಡೆದಾಡಂತಹದ್ದು ಪಾದದ ಧೂಳ ಸ್ವಲ್ಪ ನಮಗೆ ಗಾಳಿಗೆರ ಬಂದು ತಾಕೊಲ್ದಾಕ ನಾವೇ ಅದನ್ನ ಹೋಗಿ ಹಚ್ಕೊಲ್ವ್ಯಾಕ, ಅರ್ಥಾತ್ ಅವ್ರು ನಡೆದಾಡೋ ಜಗದೊಳಗೆ ಉಳ್ಳಾಡೋಲ್ವ್ಯಾಕ. ಅದನ್ನೇನು ನಮ್ಗೆ ಉತ್ತಮವಂತಹದ್ದು ಫಲ ಅದಂದ್ರೆ ಪಾಪೇ ಸಕುಳ ಬಳತಿ ಮನೋಮಳತಿ ಜಳತಿ, ನಮ್ಮ ಪಾಪಗಳು ಎಲ್ಲವೂ ಗಡಿಪಾರಾಗ್ತವ ಅರ್ಥಾತ್ ಓಡಿ ಹೋಗ್ತಾವ ಅಂತ ಹೇಳ್ತಾರೆ. ಪಾಪೇ ಸಕುಳ ಪಳತಿ ಮನೋಮಳತಿ ಜಳತಿ, ಪಾಪಗಳೆಲ್ಲ ಓಡಿ ಹೋಗ್ತವೆ. ನಮ್ಮ ಮನಸ್ಸಂತಕ್ಕಂತಹದ್ದೇನಪ್ಪ ಅಂದ್ರ ಮರ್ಕಟ್ಟದ ಉಪಾಧಿಯಲ್ಲಿ ಅದ. ಆ ಮನಸ್ಸಿಗೆ ನಾವು ಕಡಿವಾಣ ಹಾಕದೆ ಹೋದ್ರೆ ಅದು ನಮ್ಮನ್ನ ಪ್ರಪಾತಕ್ಕೆ ತಳ್ತದ. ಎಂಥದ್ದು ಪ್ರಪಾತ ಅಂದ್ರ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿಯ ಠರೇ ಶಯನಂ ಇಹ ಸಂಸಾರೇ ಕಲು ದುಸ್ತಾರೆ ಕೃಪಯ ಪಾರೇ ಪಾಹಿ ಮುರಾರೇ. ಹಂಗ ಹುಟ್ಟೋದಕ್ಕೆ ಸಾಯೋದಕ್ಕೆ, ಸಾಯೋದಕ್ಕೆ ಹುಟ್ಟೋದಕ್ಕೆ, ಈ ಪ್ರಕಾರವಾಗಿ ನಮ್ಮ ಮನಸ್ಸನ್ನು ನಾವು ಕಡಿವಾಣ ಹಾಕಬೇಕಾಗಿದೆ. ಮನಸ್ಸಿಗೆ ಕಡಿವಾಣ ಹಾಕೋದಂದ್ರೆ ಏನು? ಸಂಸ್ಕಾರದ ಸಿರುವಂತಿಕೆ ಅದಕ್ಕೆ ಕೊಡಬೇಕಾಗಿದೆ. ಸಂಸ್ಕಾರದ ಸಿರುವಂತಿಕೆ ಹಂಗಾರೆ ಎಲ್ಲಿ ಸಿಗ್ತದ ಅಂತ ಕೇಳಿದ್ರೆ ಮಹಾರಾಜರು ಅಭಂಗದಲ್ಲಿ ನಿರೂಪಣೆ ಮಾಡಿದ್ರು. ಅಪಾರ ತು ಜಾಣ ಸತ್ಸಂಗಾತ ಮಹಿಮಾ, 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 ದುದಿನದ ಉಪಮಾ ತೇ ಲೋಕೆ, ದುದಿನದ ಉಪಮಾ ತೇ ಲೋಕೆ, ಅಪಾರ ತು ಜಾಣ ಸತ್ಸಂಗಾತ ಮಹಿಮಾ, ಅಪಾರ ತು ಜಾಣ ಸತ್ಸಂಗಾತ ಮಹಿಮಾ, ಅಪಾರ ತು ಜಾಣ ಸತ್ಸಂಗಾತ ಮಹಿಮಾ. ಗುರುನಾಥ ಮಹಾರಾಜ ಕಿ ಜೈ. ಇವತ್ತಿನ ದಿವಸ ಏನ ಇದು ಘಡಾಯಿಸೋದಲ್ಲ, ಇದು ಅನಿಮಿತ್ತ ಬಂಧುತ್ವ ಅಂತ ಹೇಳ್ತಾರೆ. ನಿಮಿತ್ತ ಬಂಧುತ್ವ ಎಲ್ಲಿ ಇರ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಮನೆಯೊಳಗೆ ಮಂಗಳ ಕಾರ್ಯಗಳು, ಲಗ್ನ, ಮಂಜು ಇಂತಹ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ಬರ್ತಕ್ಕಂಥವಾದವರು. ಇದು ಅನಿಮಿತ್ತವಾಗಿರ್ತಕ್ಕಂತಹದ್ದು. ಅನಿಮಿತ್ತ ಅಂದ್ರೆ ಕೇವಲ ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ಯಾವ ಸಾಧು ಸಂಗತಿ ಅಂತಕ್ಕಂತಹದ್ದು. ಈ ಪಾದಯಾತ್ರೆಯ ಮಹತ್ವ ಅಂತಕ್ಕಂತಹದ್ದು ಅಪ್ರತಿಮವಾಗಿರ್ತಕ್ಕಂತಹದ್ದದ. ಪಾದಯಾತ್ರೆಯಲ್ಲಿ ನಮ್ಮನ್ನೆಲ್ಲ ಅಭಿಮಾನವನ್ನು ತೊರೆದು ಕುಕ್ಕಲ್ಲು ಮುಳ್ಳು ಮಳೆ ಚಳಿ ಪ್ರತಿಯೊಂದಕ್ಕೂ ನಾವು ಎದೆಗೊಟ್ಟು ನಿಂತು ತನ್ಮೂಲಕವಾಗಿ ಭಗವಂತ ನಾಮಸ್ಮರಣೆ ಮಾಡ್ತಕ್ಕಂತಹ ಹೋಗ್ತಕ್ಕಂತಹದ್ದು ಒಂದೊಂದು ಹೆಜ್ಜೆಗೆ ಒಂದು ಪುಣ್ಯದ ಫಲ, ಅಶ್ವಮೇಧ ಫಲ ಅಂತ ಬರೀತಾರೆ. ಅಷ್ಟೊಂದು ಅಪ್ರತಿಮವಾಗಿರ್ತಕ್ಕಂತಹದ್ದು ಇವತ್ತಿನ ಯಾವ ಸಾಧು ಸಂಗತಿಯ ಮಹಿಮಾ ಅಂತಕ್ಕಂಥದ್ದು. ನಾವು ವರ್ಷಭರ್ ಮಾಡಿದಂತಹದ್ದು ಪುಣ್ಯ ಕಾರ್ಯಗಳನ್ನ ಒಂದು ತಕ್ಕಡಿಯೊಳಗೆ ಇಟ್ಕೊಂಡ್ರೆ ಇವತ್ತಿನ ದಿವಸ ಏನದಲ್ಲ, ಒಂದೇ ಕ್ಷಣದ ಪುಣ್ಯದ ಗಳಿಗೆ ಸಾಕಂತೆ. ಅಷ್ಟು ಅದು ಸರಿಸಬಾಟಿ ಆಗಿರ್ತಕ್ಕಂಥದ್ದು ಶ್ರೇಷ್ಠವಾದ ಫಲ ಒಂದೇ ಕ್ಷಣದ ಸತ್ಸಂಗದಲ್ಲಿ ಅದ. ಆದ್ದರಿಂದಾಗಿ ಯಾವ ಕಲಿಯುಗದಲ್ಲಿ ಸಂತ ಸಮಾಗಮದ ಮಹಿಮೆ ದುರ್ಲಭವಾಗಿ ಸಿಗ್ತದೆ. ಜನ್ಮ ಜನ್ಮಾಂತರ ಸುಕೃತ ಇದ್ದವ್ರು ಸಿಗ್ತದೆ. ಅದು ನಮ್ಮ ಹಿರಿಯರ ಪುಣ್ಯ ಇರಬೇಕು, ಕುಲದೇವತಾ ಕೃಪಾ ಇರಬೇಕು. ಅಂದಾಗ ನಡೆದಾಡುವ ಮೂರ್ತಿಮಂತ ಭಗವಂತನ ಸ್ವರೂಪದ ಕಿರಣಗಳ ದರ್ಶನ ನಮಗಾಗ್ತದೆ. ಸಂತರು ಮಹಾತ್ಮರು
ತಾವು ತಮ್ಮನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಸಂಚಾರ ಮಾಡ್ತಕ್ಕಂಥವ್ರಾಗ್ತಾ ಇರ್ತಾರೆ. ಹಾಗಾಗಿ ಆ ಪರಂಪರೆಯನ್ನು ರಾಜಾರಾಮ್ ಮಹಾರಾಜರು ಹಾಕಿಕೊಟ್ಟಿದ್ದಾರೆ. ನಮ್ಮ ಮನೆಯೊಳಗೆ ಏನು ಕಡಿಮೆ ಇರ್ತದೇನ್ರಿ, ಎಲ್ಲ ಆರಾಮ ಇರ್ತೀವಲ್ಲ, ಆದ್ರೆ ಯಾಕೆ ಪಾದಯಾತ್ರೆ ಕಷ್ಟಪಟ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ, ಭಗವಂತನಿಗೆ ಈ ಸುಂದರವಾದಂಥ ಸಾಧನ ಶರೀರ ಕೊಟ್ಟಿದ್ದಾನೆ ನಮಗೆ. ಈ ಸಾಧನ ಶರೀರ ಸಾಫಲ್ಯ ಮಾಡ್ಕೊಳ್ಳದೆ ಇದ್ರೆ ಮುಂದೆ ಯಾವ ಜನ್ಮದಲ್ಲಿಯೂ ನಮಗೆ ಈ ಯಾವ ಮಾನುಷ ಜನ್ಮ ಸಿಗೋದಿಲ್ಲ. ಬೇರೆ ಪಶುಗಳ ಜನ್ಮಗಳಲ್ಲಿ ಅರ್ಥಾತ್ 84 ಲಕ್ಷ ಜೀವರಾಶಿಗಳಿಂದ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದರೊಳಗೆ ಬೇರೆ ಬೇರೆ ಜಾತಿಗಳಲ್ಲಿ ಅರ್ಥಾತ್ ಪಶುಯೋನಿಗಳಲ್ಲಿ ಮಾತನಾಡ್ಲಿಕ್ಕೆ ಬರಂಗಿಲ್ಲ, ಭಗವಂತನ ಕೊಂಡಾಡ್ಲಿಕ್ಕೆ ಬರಂಗಿಲ್ಲ. ಅರ್ಥಾತ್ ಏನು ಸಾರ ಯಾವ್ದು ಚಲೋ ಯಾವ್ದು ಕೆಟ್ಟ ಅಂತಕ್ಕಂಥ ಚಿಂತನ ಶಕ್ತಿ ಅವುಗಳಿಗೆ ಇರೋದಿಲ್ಲ. ಹಾಗಾಗಿ ಅವುಗಳಿಗೆ ಉದ್ಧಾರದ ಮಾತು ಕನಸಾಗಿರ್ತದೆ. ಈಗ ನಮಗೇನದ ಅಂತ ತಿಳ್ಕೊಂಡ್ರೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಭಗವಂತ ನಮಗೇನೋ ಅಹೋಭಾಗ್ಯವಶಾತ್ ಸಾಧು ಸಂಗತಿಯ ಸಮಾಗಮ ಕೊಟ್ಟಿದ್ದಾನೆ. ನಾವು ಪ್ರತಿ ದಿವಸ ಸತ್ಸಂಗ ಮಾಡಬೇಕು. ಅದು ಆಗಲಿಲ್ಲದೆ ಹೋದ್ರೆ ಇದು ಇಂಟರ್ನೆಟ್ ಯುಗ ಅಲ್ವಾ, ಇದು ಅಂತರ್ಜಾಲದ ಯುಗ, ಯಾರಿಗೂ ಪುರ್ಸೋತ್ತೇ ಇಲ್ಲ. ಹಾಗಾಗಿ ಅಂತಹದ್ರೊಳಗನ ಎಲ್ಲವನ್ನು ಬದಿಗಿರಿಸಿ ಒಂದು ದಿವಸದ ಒಂದು ಪುಣ್ಯದ ಒಂದು ಸಂಚಯನಕ್ಕೆ ನಾವು ಅವಕಾಶ ಮಾಡ್ಕೊಂಡಿದ್ದೀವಲ್ಲ, ಇದು ಅನಂತ ಜನ್ಮದ ಸುಕೃತ್ ಅಂತಕ್ಕಂತಹದ್ದದ. ಅದನ್ನೇ ರಾಜಾರಾಮ್ ಮಹಾರಾಜ್ ಹೇಳಿದ್ರು, ಜಾಚಿ ಉದ್ಧಾರಾಸಿ ಆಲಿಯ ಸೇವೇಳ ತ್ಯಾಸ ಭೇಟ ದಯಾಳ ಸಂತ ಜಾಣ. ಯಾರ್ದು ಉದ್ಧಾರ ಕಾಲ ಹತ್ರ ಬಂದದನ್ನು ಅವರಿಗೆ ಈ ಸತ್ಸಂಗದೊಳಗೆ ಭಾಗ ತಗೋಬೇಕು, ಅರ್ಥಾತ್ ಇದು ಸ್ವಲ್ಪ ಹೊತ್ತು ನಾವು ಕಳಿಬೇಕು ಅಂತಕ್ಕಂಥದ್ದು ಬುದ್ಧಿ ಪ್ರೇರಣೆ ಅಂತಕ್ಕಂಥದ್ದು ಆಗ್ತದೆ. ಅದಕ್ಕೋಸ್ಕರವಾಗಿ ಆ ಯೋಗವನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮ ಜೀವನದಲ್ಲಿ ನಾವು ಏನು ಗಳಿಸಿರ್ತಕ್ಕಂಥ ಧನ ಅದನ್ನು ನಾವು ತೆಗೆದುಕೊಂಡು ಹೋಗ್ತಕ್ಕಂತಹದ್ದಲ್ಲ. ಮನೆ ಮಾರೋ, ನಾವು ಮಠ ಕಟ್ಕೊಂಡೇವು ಖರೆ, ದೊಡ್ಡ ಮಠ, ಒಂದು 10 ಎಕರೆದ ಮಠ ಅದ, ಕೇಳಿ ಮಠ ಅದ, ಅಲ್ಲೆಲ್ಲ ರೀತಿ ವ್ಯವಸ್ಥೆ ಇಟ್ಕೊಂಡ್ರು ಸಹ ಅದ್ ನಾವು ತಗೊಂಡು ಹೋಗ್ತೇವೆ, ನಂಗೆ ತಗೊಂಡು ಹೋಗೋದಿಲ್ಲ. ಹಾಗಾಗಿ ನಮ್ಮ ಜೊತೆಗೆ ಬರೋದು ಒಂದೇ ಒಂದದ, ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ಜೀವಿತದ ಜೀವನದಲ್ಲಿ ಭಗವಂತ ನಮ್ಗೆ ಕೊಟ್ಟಂತಹ ಆಯುಷ್ಯ ಆರೋಗ್ಯಗಳನ್ನ ಆ ಭಗವಂತನ ಚಿಂತನೆಯಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ದಾದರೆ ಅದು ಪುಣ್ಯ ಅನ್ಸ್ಕೊಳ್ತದೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಬೇರೆಯವ್ರನ್ನ ಸುಮ್ಮನೆ ಆಡ್ಕೊಳ್ಳೋದ್ರಲ್ಲಿ ಅರ್ಥ ಅಂತಕ್ಕಂಥದ್ದೇನದ ಅದು ಪಾಪ ಗಢಾಯಿಸ್ತದೆ. ಬೇರೆಯವ್ರ ಮನಸ್ಸನ್ನು ನೋಯಿಸೋದು ಪಾಪ ಅನ್ಸ್ಕೊಳ್ತದೆ. ಆದ್ರಿಂದ ನಾವು ಬಂದಿದ್ದು ಬೇರೆದವ್ರ ಸಲುವಾಗಿ ಅಲ್ಲ, ನಮ್ಮನ್ನು ಉದ್ಧರೇದಾತ್ಮನಾತ್ಮಾನಂ, ನಮ್ಮನ್ನು ಉದ್ಧಾರ ಮಾಡ್ಕೊಳಕ್ ಬಂದಿದ್ದೇವೆ. ಆದ್ರಿಂದ ಈ ರಾಜಮಾರ್ಗ ಅಂತಕ್ಕಂಥ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಕ್ಷೇತ್ರ ಕೆಂಗೇರಿವರೆಗೆ ಭಗವನ್ ನಾಮಸ್ಮರಣೆಯ ಕ್ಷೀರ ಸಾಗಿರತಕ್ಕಂಥ ಪ್ರವಹಿಸ್ತಿದ. ಅದ್ರ ಯಾರು ಧುಮುಕ್ತಾರೋ, ಅರ್ಥಾತ್ ಅದರಲ್ಲಿ ಯಾರು ಯೋಗ ತೋರ್ತಾರೋ, ಅದರಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ ಅದು ಒಂದೇ ಕ್ಷಣ ಪುಣ್ಯವಾದರೂ ಸಹ ಕೊನೆಯ ಘಳಿಗೆಯಲ್ಲಿ ಭಗವಂತ ನಿನಗೆ ಇಷ್ಟೆಲ್ಲ ಐಶ್ವರ್ಯ ಕೊಟ್ಟೆ, ಇಷ್ಟೆಲ್ಲ ಸಾಧನ ಶರೀರ ಕೊಟ್ಟೆ, ಇಷ್ಟೆಲ್ಲ ಅನುಕೂಲತೆ ಕೊಟ್ಟೆ, ಏನೇನು ಗಳಿಸ್ಕೊಂಡು ಬಂದಿದೀಯಾ ಅಂತ ಪ್ರಶ್ನೆ ಹಾಕಿದ್ರೆ ಒಂದು ಕ್ಷಣದ ಒಂದು ಪುಣ್ಯದ ಘಳಿಗೆಯನ್ನು ಭಗವಂತನ ಸಮರ್ಪಣೆ ಮಾಡಿದ್ದೆ ಅಂತಕ್ಕಂಥ ಭಾವನೆ ಮೇಲೆ ಇದ್ದೇ ಖರೆ. ಆದ್ರೆ ಆ ಯೋಗ ನಮ್ಮನ್ನು ಏನ್ ಮಾಡ್ತದೆ, ದಾಸಮಣೆ ಜಾಗಿ ದುರ್ಲಭ ತು ಸಂಪಿ ಭಗವಂತ ಚಿದಂಬರ, ಹೇ ಕವಿ ಭಗವಂತ ಚಿದಂಬರ, ಚಿದಂಬರ ಅಪಾರ ದುರ್ಧಾರಣ ಸದ್ಗುರುನಾಥ್ ಮಹಾರಾಜ ಕಿ. ಈ ಸಂತ ಸಮಾಗಮ ಪುಣ್ಯದ ಒಂದೇ ಘಳಿಗೆಯೊಳಗೆ ಏನ್ ನಮ್ಗ ಮಾಡ್ತದ, ಅದಕ್ಕೆ ಸಣ್ಣ ದೃಷ್ಟಾಂತ ಅದ. ಒಬ್ಬ ರಾಜ ಇದ್ದ. ಆ ರಾಜನಿಗೆ ಮಂತ್ರಿ ಬಹಳ ಅಸೂಯೆ ಪಡ್ತಿದ್ದ. ಹೆಂಗರ ಮಾಡಿ ರಾಜನ ಆ ಸ್ಥಾನದಿಂದ ಪಲ್ಲಟ್ ಮಾಡಬೇಕು, ನಾನು ರಾಜ ಆಗ್ಬೇಕಂತಕ್ಕಂಥದ್ರೊಳಗೆ ದುರ್ಬುದ್ಧಿ ಇತ್ತು ಮಂತ್ರಿಯಲ್ಲಿ. ಹಾಗಾಗಿ ಮಂತ್ರಿ ಏನ್ ಮಾಡ್ದ, ರಾಜನನ್ನು ಹೇಗಾರು ಮಾಡಿ ಮುಗಿಸ್ಬಿಡ್ಬೇಕು ಅಂದ್ಕೊಂಡು ವಿಚಾರ ಮಾಡಿ ಆ ರಾಜನಿಗೆ ಹಂಗಾರೆ ನೇರವಾಗಿ ಹೋಗಿ ಅವನು ಮುಗಿಸ್ಲಿಕ್ಕೆ ಸಾಧ್ಯತೆ ಏನು, ಬೇಕಾದಷ್ಟು ಅವನಿಗೆ ಎಲ್ಲ ರೀತಿಯಿಂದ ರಕ್ಷೆ ಇರ್ತದ. ಅವ ಏನ್ ಹೇಳ್ದ, ಕ್ಷೌರ ಮಾಡೋನ್ ಕರೆದ. ನೋಡ್ರಿ, ನೀವು ಇವತ್ತಿನ ದಿವ್ಸ ಹೋಗ್ತೀರಿ ಕ್ಷೌರಕ್ಕೆ ರಾಜನ ಹತ್ರ. ಅವತ್ತಿನ ದಿವ್ಸ ಏನ್ ಮಾಡ್ಬೇಕು, ಚಾಕು ಬರೋಬ್ಬರಿ ಮಸದು ಅವನ್ ಗೆದಿ ಹಾಕಿ ಬಂದ್ಬಿಡು, ನಿನಗೇನ್ ಬೇಕು ಅಂದ್ಕೊಡ್ತೀನಿ ಅಂತ ಕೊಂಡು ಮಂತ್ರಿ ಆಶಾ ತೋರಿಸಿದ. ರಾಜಾಗ ಯಾಕೋ ಅವತ್ತಿನ ದಿವ್ಸ ದಾಡಿ ಮಾಡ್ಸ್ಕೋಬಾರ್ದು ಅಥವಾ ಕಷ್ಟ ಮಾಡ್ಸ್ಕೋಬಾರ್ದು ಕೊಂಡ್ರೆ ಅವಾಗ ಏನ್ ಮಾಡ್ತು, ಎಲ್ಲರೂ ಹೋಗಿ ಒಂದ್ ಹತ್ರ ಸತ್ಪುರುಷ ಭೇಟಿ ಆಗ್ಬೇಕು ಅಂತ ತಿಳ್ಕೊಂಡು ವಿಚಾರ ಬಂದ್ಬಿಡ್ತು ಅವಂಗ. ಮಂತ್ರಿ ಹಿಂಗೆ ಹೇಳ ಬಿಟ್ಟ ಅದೆಲ್ಲ ಬೇರೆ ಇರಲಿ, ಅವಾಗ ಅದು ಗೊತ್ತಿಲ್ಲದೆ ವಿಷಯ ರಾಜನಿಗೆ. ಮಂತ್ರಿ ಅಸೂಯೆ ಪಡ್ತಾನ ಅದೆಲ್ಲ ಅವ್ನಿಗೆ ಗೊತ್ತಿಲ್ಲ. ಅವ್ನು ಹಾಲಿನಂತ ಮನ್ಸಿನವನು. ಅವ್ನಿಗೆ ಏನೋ
ಜನ್ಮ ಜನ್ಮಾಂತರ ಸುಕೃತ ಒದಗಿ ಬಂತು. ಅವನಿಗೇನು ಅನ್ನಿಸ್ತು, ಅವತ್ತಿನ ದಿವಸ ನಾನು ಹೋಗಿ ಸತ್ಪುರುಷ ದರ್ಶನ ಮಾಡ್ಕೊಂಡ್ಬರ್ಬೇಕು ಅಂಥೇಳಿ ಅಡವಿಯೊಳಗೆ ರಥ ತಗೊಂಡು ಹೋದ. ಅಡವಿಯೊಳಗೆ ಅದೇ ಆಗ್ತಾ ಸೂರ್ಯೋದಯ ಆಗ್ತಕ್ಕಂಥದ್ದಾಗ್ತಾ ಇತ್ತು. ಒಂದು ಕುಟೀರದೊಳಗೆ ಯತಿ ಮಹೋದಯರು ಮಹಾತ್ಮರು ಕುತ್ಕೊಂಡಿದ್ರು. ಅದರ ಬಾಜುಕೊಂದೊಂದು ಸರೋವರ ಇತ್ತು. ಆ ಸರೋವರನ್ನ ನಿರೀಕ್ಷಣೆ ಮಾಡ್ತಾ ಪ್ರಾತಃ ಕಾಲದ ಆ ಯಾವ ಶ್ರೇಷ್ಠವಾದಂತಹದ್ದು ಸೌಂದರ್ಯ ಪ್ರಕೃತಿ ನಿಸರ್ಗದ ಶಿರಿಯನ್ನು ಸವಿತಾ ಇದ್ರು ಮಹರ್ಷಿಗಳು. ಅಲ್ಲಿ ಸರೋವರದೊಳಗೆ ಒಂದು ಕೊಕ್ಕರೆ ಬಂದಿತ್ತು ಪಕ್ಷಿ. ಆ ಕೊಕ್ಕರೆ ಪಕ್ಷಿ ಒಂದು ಕಲ್ಲಿಗೆ ತನ್ನ ಮನಸಾದ ಚುಂಚನ್ನ ಚೂಪ್ ಮಾಡ್ಕೋತ ಮಸೀತಿತ್ತದು. ಅವರ ಯತಿಗಳು ಅಷ್ಟಕ್ಕನೇ ಅದನ್ನೇ ಒಂದು ಭಾವಾವೇಶದಿಂದ ಅದನ್ನೇ ಒಂದು ಇದನ್ನ ಆನಂದ ಲಹರಿ ಮಾಡ್ಕೊಂಬಿಟ್ರು. ನೀನು ಹೀಗೆ ಏಕೆ ಮಾಡ್ತೀಯ ನನ್ಗೆ ಗೊತ್ತು, ನೀನು ಹೀಗೇಕೆ ಮಾಡ್ತೀಯ ನನ್ಗೆ ಗೊತ್ತು, ಇಷ್ಟಂತ ಕೋತಿದ್ರು ಅವರು. ಅಷ್ಟೊತ್ತಿಗೆ ರಾಜ ರಥ ತಗೊಂಡು ಆ ದಂಡಿಗೆ ಬಂದ. ಇವರು ಹೀಗೆ ಮಾಡ್ತೀನಿ ನನಗೆ ಗೊತ್ತು, ಹೀಗೆ ಮಾಡ್ತೀನಿ ನನಗೆ ಗೊತ್ತು ಅಂತಕ್ಕಂತಹದ್ದು ಮಹಾತ್ಮರು ಹೇಳ್ಕೊತಾರಲ್ಲ, ಹಾಗಾದ್ರೆ ಇದು ಮಂತ್ರ ಇರಬೇಕು ಅಂತ ರಾಜ ತಿಳ್ಕೊಂಡ. ಹೀಗೆ ಮಾಡ್ತೀನಿ ನನಗೆ ಗೊತ್ತು, ಹೀಗೆ ಮಾಡ್ತೀನಿ ನನಗೆ ಗೊತ್ತು ಅದನ್ನೇ ಅಂದ್ಕೊಂಡು ದೂರದಿಂದ ದರ್ಶನ ಮಾಡ್ಕೊಂಡು ಹೊಟ್ಟೆ ಬಿಟ್ಟವ. ಯಾಕೆ ಹಿಂಗೆ ಮಹಾತ್ಮರ ದರ್ಶನದಿಂದ ಅಷ್ಟೊಂದು ಫಲ ಅದ. ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ಥತ ಪಾಪಂಚ ತಾಪಂಚ ದೈನ್ಯಂಚ ಹರೇ ಶ್ರೀ ಗುರುದರ್ಶನ. ಗುರು ಮಹಾರಾಜ್ ದರ್ಶನ ಮಾಡ್ಕೊಂಡು ಸಾಕು, ನಮ್ಗೆ ಅದು ಬೇಕು, ಅದನ್ನ ಕೊಡ್ರಿ, ಅದು ತ್ರಾಸ 108 ತೊಗೊಂಡು ಏನು ಮಾಡೋದು? ನಮ್ಮ ಒಂದ ಎರಡು ಎಷ್ಟು ಜನ ಮೇತ್ ಬಂದ್ರೆ ಮುಗಿಯಂಗೆ ಇಲ್ಲ, ಬೇಕಂದು ಬ್ಯಾಡ ಅನ್ನೋದು ಪ್ರಶ್ನೆನೇ ಇಲ್ಲ ನಮ್ಮ ಜೀವನದಾಗ. ಅಂತಹದ್ದೊಂದು ನಮ್ಮಲ್ಲಿ ವಾಸನ. ರಾಜ ವಾಪಸ್ ಬಂದ್ಬಿಟ್ಟ. ಹಂಗ ದೊಡ್ಡವ್ರ ದರ್ಶನ ಆಯ್ತು. ಹಂಗ್ಯಾಕೆ ಮಾಡ್ತೀನಿ ನನಗೆ ಗೊತ್ತದ, ಹಿಂಗೆ ಯಾಕೆ ಮಾಡ್ತೀನಿ ನನಗೆ ಗೊತ್ತ ಅನ್ಕೋತ ಅದನ್ನ ಮಂತ್ರ ಅನ್ಕೋತ ಕೂತ. ಮರುದಿವ್ಸ ಕ್ಷೌರಿಕನ್ ಕರೆಸಿದ. ಅವನ ಬರೋಬ್ಬರಿ ತಯಾರಿಯೊಳಗೆ ಬಂದಿದ್ದ ಕ್ಷೌರಿಕ. ಬರೋಬ್ಬರಿ ಹಿಂಗೆ ಹಾಕಿಬಿಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಮಸೀಲಿಕ್ಕೆ ಶುರು ಮಾಡಿದೆ. ತಂದು ನೀ ಹಿಂಗ್ಯಾಕೆ ಮಾಡ್ತೀನಿ ನನಗೆ ಗೊತ್ತದ, ಹಂಗ್ಯಾಕೆ ನೀ ಮಾಡ್ಲಿಕ್ಕೆ ಹತ್ತಿ ನನಗೆ ಗೊತ್ತದ. ಇವ ಅನ್ಲಿಕ್ಕೆ ಹತ್ತ ರಾಜ. ಅವ್ನ ಕೈ ನಡಲಿಕ್ಕೆ ಹತ್ತದ. ಹಿಂಗೆ ಮಾಡೋದು ಹಿಂಗೆ ಗೊತ್ತಾಗ್ಯದ. ಯಾರೋ ಹೇಳ್ಯಾರ, ನಾನು ಇವನು ಮೂಸ್ಬೇಕು ಅಂತ ಹೇಳಿದ್ದು ಪ್ಲಾನ್ ಏನದ ಮಂತ್ರಿ ದೇವ್ರಿ ರಾಜ ಗೊತ್ತಾಗ್ಯದ. ಹೌದ್ರಿ, ತಪ್ಪಾತ್ರಿ ಅನ್ಲಿಕ್ಕೆ ಶುರು ಮಾಡಿದ. ಏನೋ ಏನ್ ತಪ್ಪಾತ್ ನಿಂದ, ಕೈ ಯಾಕೆ ನೋಡ್ತಾ ಇದ್ದಾವೆ ಜಬರ್ಸಿದ ರಾಜ. ಇಲ್ಲ ರೀ ಮಂತ್ರಿ ಹಿಂಗೆ ಹೇಳಿದ್ರು, ಇವತ್ತು ದಿವಸ ನಿಮ್ಗೆ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ದೆ. ಸತ್ಯವನ್ನು ಹೇಳ್ದಲ್ಲ, ನಿಂಗೆ ಬಹುಮಾನ ಕೊಡ್ತೀನಿ ತೊಗೊಂಡು ಹೋಗು ಅಂದ್ಕೊಂಡು ಅವ್ನು ಕಳಿಸಿದ್ರು. ಮಂತ್ರಿನ ಗಡಿ ಪಾರು ಮಾಡಿದ್ರು. ಮುಂದೆ ಅವ್ರ ಜೀವನದಲ್ಲಿ ಸುರಕ್ಷಿತ ರಾಜ್ಯಭಾರ ಮಾಡಿರುವಂತಕ್ಕಂಥದ್ದು ಬರ್ತದೆ. ಇದು ಯಾವುದ್ರದ್ದು ಒಂದು ಫಲ, ಒಂದು ಕ್ಷಣದ ಸತ್ಸಂಗದ ಫಲ, ಮಹಾತ್ಮರ ದರ್ಶನದ ಫಲ. ಅವನೇನು ಹೆಚ್ಚಿನ ಮಾಡಲಿಲ್ಲ, ಹೋಗಿಲ್ಲ, ಅವ್ರು ಅಡ್ಡು ಬೀಳಿಲ್ಲ, ಒದ್ದು ಬೀಳಿಲ್ಲ, ದಕ್ಷಿಣೆ ಕೊಡಲಿಲ್ಲ, ದಾನ ಕೊಡಲಿಲ್ಲ, ಪಾದ ಪೂಜಾ ಮಾಡಲಿಲ್ಲ, ದೂರಿಂದ ದರ್ಶನ ಮಾಡ್ಕೊಂಡು ಹೋಗಿ. ಅರ್ಥಾತ್ ಇವತ್ತಿನ ದಿವಸ 365 ದಿವಸದೊಳಗೆ ನಮಗೆ ಬೇರೆ ಬೇರೆ ಸಂಸಾರಿಕ ಪ್ರಾಪಂಚಿಕ ವ್ಯವಹಾರಗಳಿದ್ರೂ ಸಹ ಒಂದೇ ಒಂದು ದಿವಸದೊಳಗೆ ನಾವೇನು ಬರ್ತೀವಿ, 1-2 ತಾಸು 3 ತಾಸು ಇರ್ತೀವಿ ಅಂದ್ಕೊಳ್ರಿ. ಅಷ್ಟೊಳಗನ ಅದೊಂದು ಸ್ವಲ್ಪ ಪುಣ್ಯದ ಫಲ ಅದಲ್ಲ, ಸಾಕು ನಮ್ಮ ವರ್ಷವಿಡೀ ಕಾಯ್ತದೆ. ಅದನ್ನೇ ಹೇಳಿದ್ರು ರಾಜಾರಾಮ್ ಮಹಾರಾಜ್. ಏಥೆ ಉತ್ಸವ ಯಾತ್ರೆಸಿ ವಾರಿಕರಿ ಪ್ರತಿ ವರ್ಷ ಐಸಿ ಸಂಗಾವಿ ಸರ್ವಾಸಿ ಮಾಜಿ ವಿನಂತಿ ಪಾಯಾಸಿ. ಎಲ್ಲರೂ ವರ್ಷಕ್ಕೊಮ್ಮೆ ಬರ್ರಿ ಪಾದಯಾತ್ರೆ. ಅದರಿಂದ ಏನಾಗ್ತದ, ನಿಮಗೆ ನಾನು ರಕ್ಷಾ ಕವಚನ ಕೊಡ್ತೀನಿ. ಹಿಂಗಲ್ಲ, ಮುಂದಿನ ವರ್ಷ ಬರ್ತಂಕ ನಿಮ್ಗೆ ಏನು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥಾತ್ ಎಲ್ಲ ರೀತಿಯ ಸೌಕರ್ಯ ಒದಗ್ತದ, ಸಂಸಾರಿಕ ವ್ಯಾಪಾರಗಳು ಮುಗಿತಾವ. ಅರ್ಥಾತ್ ಎಲ್ಲ ನಮ್ಗೆ ಬೇಕು ಬೇಡೆಲ್ಲ ಕೊಡ್ತಾನೆ, ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಂಗಿಲ್ಲ. ಮತ್ತೆ ಕೊನೆಗೆ ಇದೇ ಜನರಲ್ಲಿ ಪಾವನಗತಿಯನ್ನು ಪರಮ ಪದವಿ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ದೇಹ ದಂಡನೆ ಮಾಡಿ, ದೇಹ ಅಂತಕ್ಕಂಥದ್ದು ಕುಸುಮವನ್ನು ಭಗವಂತನ ಸಮರ್ಪಣೆ, ಪಾದವನ್ನು ಸಮರ್ಪಣೆ ಮಾಡಿದೆ ಖರೆ ಆದರೆ ಭಗವಂತನ ಸುಪ್ರೀತ ಆಗ್ತಾನೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಸುವರ್ಣಾಕ್ಷರಗಳನ್ನು ಬರೆದಿರ್ತಕ್ಕಂಥದ್ದು ಕ್ಷಣಗಳು ಅವ ಅಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತಿನ ಸಾಧು ಸಂಗಮ ಆಗಮನದ ದಿವಸ ಅಂತಕ್ಕಂತಹ ಧನ್ಯ ದಿವಸ, ಧನ್ಯ ದಿವಸ, ಧನ್ಯ ದಿವಸ, ಧನ್ಯ ದಿವಸ. सब संतन के ಸಂತರ ವೇಷಭೂಷಣಗಳನ್ನ ನಾವು ಹಾಕೊಂಡಿವಿ, ಆದ ಖರೆ ಸಂತರ ನಾವಲ್ಲ. ನಮ್ಮಲ್ಲಿನ್ನೂ ವಾಸನೆಗಳು ಹೋಗಿಲ್ಲ.
ಯಾವ ಪ್ರಕಾರವಾಗಿ ವಾಸನ ಇರ್ತಾವ ಒಬ್ಬ ಮನುಷ್ಯ ತಿಳ್ಕೊಂಡು ಕೇಳಿದ್ರೆ ಸುಭಾಷಿತಕಾರ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಕುರಂಗ ಮಾತಂಗ ಪತಂಗ ಭೃಂಗ ಹಿ ಮೀನಾ ಪತಂತಿ ಭಿರೇವ ಏಕಃ. ಕುರಂಗ ಅಂದ್ರೆ ಸಾರಂಗ ಚಿಗರೆ, ಜಿಂಕ್ ಏನ್ ಮಾಡ್ತದ, ಎಲ್ಲರ ಒಂದು ಇಂಪಾದಂತಹದ್ದು ಸಂಗೀತದ ಸುಮಧುರ ಧ್ವನಿ ಇತ್ತಂದ್ರೆ ಅಲ್ಲಿ ದೇಹವನ್ನು ಮರಿತದ, ಬೆಡ್ಡರ ಬಲೆಗೆ ತುತ್ತಾಗ್ತದ. ಮಾತಂಗ ಅಂದ್ರೆ ಆನೆ, ಆನೆಗೆ ತ್ವಗೀಂದ್ರಿಯ ಚರ್ಮದ ಸೂಕ್ಷ್ಮ ಗ್ರಾಹಿತ್ವ ಅಂತಕ್ಕಂತಹದ್ದಿರ್ತದ. ಒಂದು ಗಂಡು ಆನೆ ಒಂದು ಹೆಣ್ಣು ಆನೆಯನ್ನು ಬೆನ್ನತ್ಕೊಂಡು ಹೋಗ್ತದ, ಅವುಗಳನ್ನು ಹಿಡಿಬೇಕು ಅಂತ ತಿಳ್ಕೊಂಡು ದೊಡ್ಡ ಕಂದಕ ಅಂತ ಹೊಟ್ಟಿರ್ತಾರ, ಅಲ್ಲಿ ಎರಡು ಬಿದ್ದು ಸಿಕ್ಕಾಕೊಂಡು ಸಾಯ್ತಾವ. ಪತಂಗ ಏನ್ ಮಾಡ್ತದ, ದೀಪದ ಕುಡಿ ಇರ್ತದ, ಆ ದೀಪದ ಕುಡಿ ಏನೋ ತಿನ್ನೋ ಪದಾರ್ಥ ಅಂತ ತಿಳ್ಕೊಂಡಿರ್ತದ. ಮೇಲ್ ಅದು ದೀಪ ಅಂದ್ರ ಶಾಂತ ಆಗ್ಬೇಕು ಒಂದು, ಇಲ್ಲ ತಾನು ಸುಟ್ಕೊಂಡ್ರೆ ಸಾಯ್ಬೇಕು ಅಂತ, ಎರಡರ ಒಂದ್ ಮಾಡ್ಕೊಂಡು. ಆ ಪ್ರಕಾರವಾಗಿ ಅದು ತನ್ನನ್ನು ತಾನು ಆ ಒಂದು ಹವ್ಯಾಸಕ್ಕೆ, ಅದೊಂದೇನೋ ತಿನ್ನೋ ಪದಾರ್ಥ ಅಂತ ತಿಳ್ಕೊಂಡು ಹವ್ಯಾಸಕ್ಕೆ ತನ್ನನ್ನು ತಾನು ಸುಟ್ಕೋಗ್ತದ. ಭೃಂಗ ಏನ್ ಮಾಡ್ತದ, ಪುಷ್ಪದಿಂದ ಪುಷ್ಪಕ್ಕೆ ಮಕರಂದವನ್ನು ಹೇರ್ತದ. ಕೆಲವು ಪುಷ್ಪಗಳು ಸೂರ್ಯಾಸ್ತಕ್ಕೆ ಪಕ್ಕಳಿಗೆ ಮುಚ್ಕೋತಾವ, ತನ್ಮೂಲಕವಾಗಿ ಆ ಸಂದರ್ಭದಲ್ಲಿ ಅವು ಅಲ್ಲೇ ಸಿಕ್ಕೋತಾವ, ಹೂವಿನೊಳಗೆ ಸಿಕ್ಕೊಂಡು ಸತ್ತು ಹೋಗ್ತಾವ. ಮೀನ ಸರೋವರದಲ್ಲಿ ಸಾಕಷ್ಟು ಅದಕ್ಕೆ ಬದುಕಲಿಕ್ಕೆ ವ್ಯವಸ್ಥೆ ಇರ್ತದ. ಅದೇನ್ ಮಾಡ್ತದ, ಬಲಿ ಹಾಕಿರ್ತಾನ, ಒಂದು ಹುಳ ಹಾಕಿ ಮೀನುಗಾರ, ಆ ಹುಳದ ಆಸ್ತಿಗೆ ನಾಲಿಗೆ ಚಪಲಕ್ಕೆ ಹೋಗಿ ಆ ಮೀನು ಬಲೆ ಇಳಿಸಿಕೊಂಡು ಸಾಯ್ತದ. ಹಂಗ ನಮಗೇನದ, ಎಲ್ಲ ರೀತಿಯಿಂದ ಒಂದರ ಇಂಥವು ಯಾವ ಇಲ್ಲ ಅಂತೇನು, ಅವು ಒಂದೊಂದಕ್ಕೆ ಒಂದೊಂದು ಪಶುಗಳು ಪಕ್ಷಿಗಳು ತಾವು ಸತ್ತು, ನಮ್ಗೆ ಎಲ್ಲಾ ಮನುಷ್ಯ ಆಗವ, ವಾಸನಾಗಳವ, ಆಶಾವ. ಅದರಿಂದ ಉದ್ಧಾರ ಆಗೋದು ಕಷ್ಟದ. ಸಂತ ಮಾರ್ಗ ಇದೇನದ, ರಾಜಮಾರ್ಗದ, ಇದ್ರೊಳಗೆ ಯಾರು ಎಂಟ್ರಿ ಆಗ್ತೀರಿ ಅಥವಾ ಯಾರು ಸೇರ್ಕೋತೀರಿ ಅವ್ರ ಜವಾಬ್ದಾರಿ ಚಿದಂಬರಪ್ಪ ಇಂಜಿನ್ ಅವ ತಗೊಂಡು ಹೋಗಿ ನಮಗೆ ಮುರುಗೋಡ ಮುಟ್ಟಿಸ್ತಾನ. ತನ್ಮೂಲಕವಾಗಿ ಕೃಪಾಶೀರ್ವ ಅಂತಕ್ಕಂತಹದ್ದಾಗ್ತದ. ಸಂತ ಮಹಾರಾಜರದ್ದು ಸಮಾಧಾನ ಹೆಂಗಿರ್ತದ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತಾನೆ. ಚುರುಕ್ ಇರಂಗಿಲ್ಲ ಅವರಲ್ಲೇ. ಸಾಕಷ್ಟು ಏನಾರ ನಮ್ಮಲ್ಲಿ ಅಕಸ್ಮಾತ್ ಏನೊಂದು ಚೂರು ಚಾರು ಏನಾರ ವ್ಯತ್ಯಾಸ ಆಗ್ತಂದ್ರೆ ತೋಳ ಇರ್ಸೆ ಬಿಡೋದ, ಯಾರು ಕೇಳಿಸಬಾರಂತಹ ಮಾತು ಮಾತಾಡೋದ, ಇಂಥವೆಲ್ಲ ನಮ್ಮಲ್ಲಿ ಏನಾರ ನಮ್ಮಲ್ಲಿ ತಾಮಸಿ ಅರ್ಥಾತ್ ನಮ್ಮಲ್ಲಿ ಭಾವನಾ ಈ ಪ್ರಕಾರವಾಗಿರ್ತದೆ. ಸಂತರಲ್ಲಿ ಆ ಪ್ರಕಾರ ಇರ್ತದೆ. ಒಂದ್ಸರಿ ಏಕನಾಥ್ ಮಹಾರಾಜರು ಪೈಠಣದೊಳಗಿದ್ರು. ಆ ಪೈಠಣದೊಳಗೆ ಹೋಗುವಾಗ ಒಂಥರ ಪ್ರತಿ ದಿವಸ ಅಲ್ಲಿ ಗೋದಾವರಿ ಗಂಗಾ ನದಿ ಸ್ನಾನ ಮಾಡ್ಕೊಂಡು ಬರೋದು ಅವ್ರದ್ದು ಹವ್ಯಾಸ, ಅವ್ರೊಂದು ರೂಢಿ, ಅದೊಂದು ಒಳ್ಳೆ ಸಂಪ್ರದಾಯ. ಒಬ್ರು ಏನ್ ಮಾಡಿದ್ರು, ಅವ್ರೊಳಗೆ ಅಸೂಯೆ ಪಡಕಿದ್ರು, ಅಸೂಯೆ ಮಾಡ್ತಿದ್ರು ಅವ್ರಿಗೆ ಯಾರಿಗೆ ಏಕನಾಥ್ ಮಹಾರಾಜರಿಗೆ. ಒಂದ್ ದಿವಸ ಸಿಟಿಗೆ ಬರಂಗಿಲ್ಲ, ಏನ್ ಸಂತೆಯನ್ನ ಇದ್ದ ಸಂತ ಅಂತ ದೊಡ್ಡ ಸಂತ ಅಂತ ಹೆಸರು ಆಗ್ಯಾನ, ಇವ್ ಹೆಂಗಾರ ಮಾಡಿ ಸಿಟಿ ತರಿಸೋ ವ್ಯವಸ್ಥೆ ಮಾಡ್ಕೊ ಅಂತಕೊಂಡ್ರೆ ಒಂದ್ 4 ಮಂದಿ ಏನ್ ಮಾಡಿದ್ರು, ಒಂದು ಸಮಿತಿ ಮಾಡ್ಕೊಂಡ್ರು, ಏಕನಾಥ್ ಮಹಾರಾಜರಿಗೆ ಸಿಟ್ಟು ತರಿಸುವ ಸಮಿತಿ. ಏನ್ ಫಾಯ್ದೆ ಆಗ್ತಿದ್ದಿತ್ತು ಅವ್ರಿಗೆ, ಇರ್ಕೋಲ್ದಾಕ ಸಿಟ್ಟು ತರಿಸ್ಲಿಕ್ಕೆ ಒಂದ್ 4 ಮಂದಿ ಸಿದ್ಧ ಆದ್ರು. ಯಾರ ಊರಿನವ್ರು ಹೊರಗಿನವ್ರು ಬಂದ್ರು ಅವ್ರ ಮನೆಗೆ ಹೋಗ್ತಿದ್ರು ಏಕನಾಥ್ ಮಹಾರಾಜನ. ಯಾಕಂದ್ರೆ ಭಗವಂತನ ಕಾರುಣ್ಯ ಅವ್ರಿಗಿತ್ತು, ಶ್ರೀಮಂತಿಗಿತ್ತು, ಯಾರು ಬಂದ್ರು ಹಂಗ ಹೊಳಿ ಕಳಿಸ್ತಿದ್ದೆ ಅವ್ರು. ಈಗ ನೋಡ್ರಿ ಎಲ್ಲರ ಅನ್ನದಾನ ಯಾರ್ದ ಮನೆಗೆ ಆತಂದ್ರೆ ಯಾರು ಅಪರಿಚಿತ ಬಂದ್ರೆ ಆ ಮನೆಗೆ ಹೋಗಿ ನಿಮ್ಗೆಲ್ಲ ವ್ಯವಸ್ಥೆ ಆಗ್ತಂತ ಹೇಳ್ಬಿಡ್ತಾರೆ. ಹಂಗ ಏಕನಾಥ್ ಮಹಾರಾಜ ಮನೆಗೆ ಕಳಿಸ್ಬಿಡ್ತಿದ್ರು. ಒಬ್ಬ ಪಾಪ ಬ್ರಾಹ್ಮಣ ಏನ್ ಮಾಡಿದ, ಅವಂಗ ಮನೆಯೊಳಗೆ ಮದುವೆ ಕಾರ, ಮದುವೆ ಕಾರ ಇತ್ತು, 1-2 ಸಾವಿರ ಬೇಕಾಗಿತ್ತು. ನೇರವಾಗಿ ಮಹಾರಾಜನ ಮನೆಗೆ, ಏಕನಾಥ್ ಮಹಾರಾಜ ಮನೆಗೆ ಬರ್ಲಿಕ್ಕೆ ಹತ್ತಿದ್ದ. 4 ಮಂದಿ ಕೂತ್ಕೊಂಡಿರಲಿಲ್ಲ ಇವ್ರು ಬೇರೆ ಕೆಲಸ ಇಲ್ಲ, ಬಂದವ್ರನ್ನ ಏನಾರ ಮಾಡೋ ಸಿಟ್ಟಿಗೆ ಎಬ್ಸ್ಬೇಕು, ಆ ಮಹಾತ್ಮರು ಸಿಟ್ಟಿಗೆ ಎಬ್ಸ್ಬೇಕು, ಅದೇ ಒಂದೇ ವಿಷಯ. ಬರೀ ತಮ್ಮ ಬರೀ ಯಜಮಾನ್ರಿ ನೀವು ಅಲ್ಲಿ ಹೊಂಟಿರಲ್ಲ, ಯಾರ ಮನೆಗೆ ಹೋಗ್ತೀರಿ? ಇಲ್ರಿ ಏಕನಾಥ್ ಮಹಾರಾಜನ ಮನೆಗೆ ಹೋಗ್ತೀವಿ. ಏನು ಉದ್ದೇಶದ? ಇಲ್ಲ ಮನೆಯೊಳಗೆ ನಮಗೆ ಮಂಗಳ ಕಾರ್ಯಗಳವ, 1-2 ಸಾವಿರ ಬೇಕಾಗ್ಯದ. ನಾವು ಕೊಡ್ತೀವಿಲ್ಲ, ಅಷ್ಟಕ್ಕೆ ಯಾಕೆ ಅಲ್ಲಿ ಹೋಗ್ತೀರಿ? ಒಂದು ಕೆಲಸ ಮಾಡ್ಬೇಕು ನೀವು, ಅವ್ರಿಗೆ ಸ್ನಾನಕ್ಕೆ ಹೋಗ್ಯಾರ, ಬರ್ತಾರ, ಬರೋದ್ರೊಳಗೆ ಏನ್ ಮಾಡ್ಬೇಕು ನೀವು, ಅವ್ರಿಗೆ ಸಿಟ್ಟು ಎಬ್ಸೋಂಗ ಒಂದು ವ್ಯವಸ್ಥೆ ಮಾಡ್ಬೇಕು. ಏನ್ ಮಾಡ್ಬೇಕು, ಇಷ್ಟು ಒಂದು ಕೌಳ ಎಲೆ, ಅಡಿಕೆ, ತಂಬಾಕು ಅಷ್ಟು ಹಾಕೊಂಡು ಚಲೋದ ಚಮನ್ನು ಎಲ್ಲ ಸೇರಿಸ್ಕೊಂಡು ಅದನ್ನ ರಸ ಸ್ವಾದ ನುಂಗಬಾರ್ದು ನೀವು, ಅದನ್ನಲ್ಲೇ ಇಟ್ಕೋಬೇಕು. ಅವ್ರು ಬಂದ್ ಕೂಡ ಪಿಚಕ್ ಅಂತ ಹೇಳಿ ಬಣ್ಣ ಸ್ಪ್ರೇ ಮಾಡ್ತಾರಲ್ಲ, ಹಂಗೆ ಸ್ಪ್ರೇ ಮಾಡೋಕೆ ಮುಖಕ್ಕ. ಇವ್ರಂದ್ರು ಮಹಾರಾಜ್ ಸಂತರ ಮಹಾತ್ಮರವರು, ಅಂಥವ್ರಿಗೆ ಈ ಪ್ರಕಾರ ನಾ ಮಾಡಿದ ಯಾವ ಸ್ಮಶಾನಕ್ಕೆ ಹೋಗ್ಲಿ, ಯಾವ ಇದು ಮಾಡಲಿ, ಯಾವ ನನ್ ಗತಿ ಬರ್ತದೆ ನಾವಲ್ರಿ. ಹಂಗಾರ ಊರು ಪಾರಾಗ ಹಂಗಾರ ಹೇಳ್ತೇನೆ ನಿನಗೆ, ರೌಡಿ ಮಂದಿ ಅವರು. ಹಂಗೆ ಹೋಗ್ತೀವಿ ಹೋಗಂಗಾರ, ನೀನ್ ಜೀವಂತ ಹೋಗ್ತೀವಿ ಹೋಗಂಗಾರ. ಪಾಪ ಇದು ಹೆದರಿಕೆ ಶುರು ಆಯ್ತು. ಒಂದಿಷ್ಟು ಅಡಿಕೆಯಲ್ಲಿ ವ್ಯವಸ್ಥೆ ಮಾಡಿದ್ರು, ಬಾಯಿ ತುಂಬಿಕೊಂತು. ಮಹಾರಾಜರು ಬಾಜುಪುರಕ್ಕಂತ ಉಳಿದ. ಮಹಾರಾಜರು ಮ್ಯಾಲೆ ನೋಡ್ಲಿಲ್ಲ, ಯಾರು ಉಳ್ಯಾರ ನೋಡ್ಲಿಲ್ಲ. ಮತ್ತೆ ಗೋದಾವರಿ ಸ್ನಾನಕ್ಕೆ ಹೋದ್ರು. ಹಿಂಗ 1 ಸರಿ ಆಯ್ತು, 2 ಸರಿ ಆಯ್ತು, 100 ಸರಿ ಆಯ್ತು, 108ನೇ ಸರಿ ಬಂತು. 108ನೇ ಸರಿ ಆದಗಳು ಅಡಿಕೆಯಲ್ಲಿ ಮುಗಿದಿದ್ವು. ಅವನ್ ಬಾಯಿನೂ ಒಣಗಾಕ ಶುರುವಾಗಿತ್ತು, ಅವನ್ಗೆ ಉಗುಳ ಬರ್ಲಿಲ್ಲ.
ಅವ ಅಂದ ಇನ್ನು ಉಳಿದು ಆಗೋಲ್ಲ ನಿಂದ, ಏನಾಗಿದೆ ಕೊಲ್ಲಕ, ಇಷ್ಟು ತನಕ ಮಾಡಿದ ತಪ್ಪಾಗಿದೆ ಅಂತಕೊಂಡು ಅಡ್ಡು ಬಿದ್ರ ಅಂತಂದ್ರೆ ಏಕನಾಥ್ ಮಹಾರಾಜ್ ಸ್ನಾನ ಮಾಡ್ಕೊಂಡು ಬರ್ಲಿಕ್ಕೆ ಹತ್ತಿದ್ರು. ಸ್ವಾಮಿ ಕ್ಷಮಾ ಮಾಡ್ರಿ, ಏಕಪ್ಪ ಏನು ಇದು ನಿಂದ ಕತೆ? ಇಲ್ಲ, ಇವ್ರು ಹಿಂಗೆ ಹೇಳಿದ್ದಕ್ಕೆ ನಾನು ಮಾಡಿದೆ, ನಿಮ್ಗೆ ಸಿಟ್ಟು ಎಬ್ಸ್ಲಿಕ್ಕೆ ಹಿಂಗೆ ಮಾಡಿದ್ರು. ನೀನು ಯಾಕೆ ಅಷ್ಟು ಮಾನಸಿಕ ಮಾಡ್ಕೊಂಡು, ನನಗೊಂದು ಸ್ವಲ್ಪ ಸೂಚನೆ ಕೊಟ್ಟಿದ್ದು, ನಾನು ಸಿಟ್ಟಿದ್ದಂಗೆ ಮಾಡಿದೆ, ತಿಳಿತಿಲ್ಲ ನಿಮ್ಗೆ ಅಂತಿದ್ದೆ. ಅವರು ಒಂದು 2,000 ಕೊಡಿದ್ರು, ನಾನು ಒಂದು 2,000 ಕೊಡಿದ್ದೆ, ನೀವು ಮತ್ತೆ ಬೋನಸ್ ಹಾಕ್ಬೇಕು, ನೀನು ಯಾಕೆ ಹಿಂಗೆ ಮಾಡಿದೆ? ಮಹಾತ್ಮರಲ್ಲಿ ನೋಡಿ ಎಷ್ಟು ಸರಳತಾ ಇರ್ತದೆ. ಆಯ್ತು ರೀ ಮಹಾರಾಜ್, ಕ್ಷಮಾ ಮಾಡಿದೆ, ನನ್ನ ಭಾಳ ತಪ್ಪಾಗ್ಯದ. ಆಯ್ತಪ್ಪ ಹಂಗತ್ತಂದ್ರೆ ಅವ್ರು ಯಾರ್ಯಾರು ನಿಮ್ಗೆ ಹೇಳಿದವರು ಅವ್ರನ್ನೆಲ್ಲರೂ ನಾಳೆ ನಮ್ಮ ತಂದೆಯವ್ರ ಶ್ರಾದ್ದದ, ಅವ್ರನ್ನ ಊಟಕ್ಕೆ ಆಮಂತ್ರಣ ಕೊಟ್ಬಿಡು. ನಾವು ಸಂತ ಮಹಾತ್ಮರಲ್ಲಿ ಇರ್ತಕ್ಕಂತಹದ್ದು ಶ್ರೇಷ್ಠತೆ ಅಂತಕ್ಕಂತಹದ್ದು ಈ ಪ್ರಕಾರವಾಗಿರ್ತದೆ. ಮಹಾರಾಜ್ 108 ಸರಿ ಉಳಿದ್ರಿಂದ ನನಗೊಂದು ಫಾಯ್ದೆ ಆಯ್ತು ಅಂದ್ರೆ ಅವ್ರು ಸಂತರು ಏಕನಾಥ್ ಮಹಾರಾಜ್ ಏನಾಯ್ತು, ನಮ್ಮವ್ವ ನಾನು ಹುಟ್ಟೋಬೇಕಾರೆ 108 ಸರಿ ಸ್ನಾನ ಮಾಡಿಸ್ತೀನಪ್ಪ ನನ್ನ ಗಂಡು ಮಗ ಆದ್ರೆ, ಅದಕ್ಕೆ ನೀನು ಗಂಡು ಮಗನ ಕೊಡು ಅಂತ ತಿಳ್ಕೊಂಡು ಹೇಳಿ ನಾನು ಪ್ರಾರ್ಥನಾ ಮಾಡ್ಕೊಂಡಿದ್ದೆ ಭಗವಂತಗೆ. ಆ ಪ್ರಕಾರವಾಗಿ 108 ಸರಿ ಸ್ನಾನ ಏನ್ ಮಾಡ್ಲಿಕ್ಕೆ ಆಗ್ತದ? ಆಗಿದ್ದಿಲ್ಲ ಮಹಾರಾಯ, ನೀನ್ ಪುಣ್ಯಾತ್ಮ ಬಂದು ಪುಣ್ಯ ಕಟ್ಕೊಂಡು ಅವನ ಇಚ್ಛಾನುಪೂರ್ತಿ ಆಯ್ತು, ನನಗೂ ನಿಂದ ವಿಶೇಷವಾದಂತಹ ಕೃಪಾದಂಗ ಆಯ್ತು, ನನ್ನ ಹರಿಕೆನ ತೀರ್ತು ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಪ್ರಾರ್ಥನೆಯಿಂದ ಸಲ್ಲಿಸ್ತಾರೆ. ಅವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಕಳಿಸ್ತಾರೆ. ಅರ್ಥಾತ್ ಹೇಳಿ ಕಾಣ, ಸಂತರಲ್ಲಿ ಸಮಾಧಾನ ಮುಖ್ಯ. ಯಾವ ಕಾಲಕ್ಕೂ ಅವರಲ್ಲಿ ಸಿಟ್ಟು ಇತ್ತಪ್ಪ ಅಂದ್ರೆ ಅವ್ರು ಸಂತರ ಅಲ್ಲ. ನಮ್ಮ ಆ ವಿಷಯ ನಾವು ಅಂತ ಆತ್ಮಾವಲೋಕನ ಮಾಡ್ಕೊಂಡು ಗೊತ್ತಾಗ್ತದೆ. ಹೆಜ್ಜೆ ಹೆಜ್ಜೆಗೂ ನಮ್ಮಲ್ಲಿ ಸಿಟ್ಟು ಇರ್ತದೆ, ಹೆಜ್ಜೆಗೆ ನಮ್ಮಲ್ಲಿ ಮಾತಿನಲ್ಲಿ ವ್ಯತ್ಯಾಸ ಇರ್ತದೆ, ಹೆಜ್ಜಿನಲ್ಲಿ ನಮ್ಮ ಪರಿವಾರದೊಡನೆ ನಮ್ಮ ಸಂಗಡಿಯರೊಡನೆ ನಾವು ಸರಳವಾದಂತಹ ವ್ಯವಹಾರಗಳು ಬಹಳ ಕಡಿಮೆ ಇರ್ಕೋಲ್ದಾಕ. ಈ ಪ್ರಕಾರವಾಗಿ ಇದು ಸಾಧು ಸಂಗತಿ. ನಮಗೆ ಬುದ್ಧಿ ಪಶ್ಚಾತ್ತಾಪ ಎಲ್ಲಾರ ಆಗ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಯಾವ ಸಾಧು ಸಂಗತಿಯಲ್ಲಿ ಆಗ್ತದೆ. ಅವ ಬಂದಂಥವಗೂ ಬುದ್ಧಿ ಪಶ್ಚಾತ್ತಾಪ ಆತು, ನಮ್ಮ ಮಹಾತ್ಮರಿಗೆ ಹಿಂಗೆ ಮಾಡಿದ ತಪ್ಪಾತು ಅಂತ ಹೇಳಿ ಅವ್ರೇನ್ 4 ಮಂದಿ ಹಿಡಿದು ಕೊಟ್ರು, ಇವರು ಬರೀ ಅದೇ ಕೆಲಸ ಮಾಡೋರು. ಅವ್ರಿಗಿನ ಮಹಾತ್ಮರೇ ನಮ್ಮ ತಪ್ಪ ಅದನ್ನ ಪರೀಕ್ಷೆ ಮಾಡ್ಕೊಂಡು ನಾವು ಸೋತ್ವಿ ತಿಳ್ಕೊಂಡು ಅವರು ಅಡ್ಡ ಬಿದ್ರು. ಅರ್ಥಾತ್ ಅವ್ರದ್ದು ಬುದ್ಧಿ ಪಶ್ಚಾತ್ತಾಪ ಆತು, ಅವರು ಚೆನ್ನಾಗಿದ್ರು, ಸಾಧುಗಳಾದರು. ಇದು ಮಹಾತ್ಮರ ನಿಲುವು ಅಂತಕ್ಕಂಥದ್ದ. ಅದನ್ನೇ ತುಕಾರಾಮ್ ಮಹಾರಾಜರು ಅಭಂಗದಲ್ಲಿ ಹೇಳ್ತಕ್ಕಂಥವ್ರಾಗಿದ್ದಾರೆ. ತುಕಾಮಣೆ ಗುಣ ಚಂದನಾತಿ ತುಕಾಮಣೆ ಗುಣ ಚಂದನಾತಿ महाराज के जय, सब संतन के जय. ಇವತ್ತಿನ ದಿವಸದ ಸಾಧು ಸಂಗತಿಯ ಒಂದು ಸಂದರ್ಭದಲ್ಲಿ ನಾನು ಆಯ್ದುಕೊಂಡಂತಹದ್ದು ಚರಿತ್ರೆ ಈಗಾಗಲೇ 1 ಹೊತ್ತಾಗಿದೆ. 2ಕ್ಕೆ ಮುಗಿಸ್ಲಿಕ್ಕೆ ಅನುಮತಿ ಕೊಟ್ಟರೆ ಮುಗಿಸ್ತೀನಿ, 1:15 ಮುಗಿಸ್ತೇನೆ. ನಿಮ್ದು ಹೆಂಗಾದ್ರೆ ಹಂಗಾಗಲಿ. ಆದ್ರೆ ನಮಗೆ ಸ್ವಲ್ಪ ಸೂಚನಾ ಕೊಟ್ಬಿಟ್ಟು ಸಾಕು. ಇಲ್ರಿ ಹೆಂಗಾದ್ರೆ ನೈವೇದ್ಯ ಬರ್ಲಿಕ್ಕೆ ಹತ್ತಿದ, ಒಬ್ರು ಯಾರು ಎದ್ಬಿಟ್ಟು ಹೇಳಿ ಸಾಕು, ಅಲ್ಲಿಗೆ ನಮ್ದು ಮುಕ್ತಾಯ ಆಗ್ತದೆ ಸಮಾರಂಭ. ಇರ್ಕೋಲ್ದಾಗ ಏನದ ಭಗವಂತನ ಒಂದು ಅಂತಃಕರಣದ ಇವತ್ತಿನ ಸುದಿನದ ಸ್ವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥದ್ದು ನಮ್ಮ ಭಾಗ್ಯೋದಯದ ದಿವಸ ಇವತ್ತಿನ ದಿವಸ ಅದ. ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜರು ಇದ್ದ ಕಾಲದಲ್ಲಿ ಒಂದು ಶ್ರೇಷ್ಠವಂತಹದ್ದು ಅಪ್ರತಿಮವಾಗಿದ್ದ ಅಘಟಿತ ಘಟನೆ ನಡೀತದ. ಅದು ಮಹಾರಾಷ್ಟ್ರದಲ್ಲಿ ಪೇಳಗಾಂವ್ ಅಂತಕ್ಕಂಥದ್ದು ಒಂದು ಊರು. ಆ ಪೇಳಗಾಂವದಲ್ಲಿ ದೇವಿಯೇ ಉಪಾಸನೆ ಮಾಡ್ತಕ್ಕಂತಹ ಭಕ್ತರು ಅಂಬಾಬಾಯಿ ಮತ್ತು ಅಂಬಾದಾಸ್ ಅಂತ ತಿಳ್ಕೊಂಡು, ಅಂಬಾಬಾಯಿ ಅಂಬಾದಾಸರು ದೇವಿಯನ್ನ ನಾವು ಹೆಂಗ ಚಿದಂಬರೇಶ್ವರ ನಂಬಿದ್ದೇವೋ ಹಂಗ ದೇವಿಯನ್ನ ನಂಬಿದ್ರು. ಆ ದೇವಿಯನ್ನ ನಂಬಿದ್ದ ಒಂದು ಆ ದಂಪತಿಗಳಿಗೆ ಜೀವನದಲ್ಲಿ ಸರಳವಾಗಿರ್ತಕ್ಕಂತಹ ದಿವಸಗಳು ಇರ್ತಾವ, ವಿಷಮವಾಗಿರ್ತಕ್ಕಂತಹ ದಿವಸಗಳು ಇರ್ತಾವ. ಅರ್ಥಾತ್ ಸುಖ ದುಃಖಗಳು ಕಲಸು ಮೇಲೋಗರ ಅಂತ ಇರ್ತಾವ.
ಆ ಪ್ರಕಾರವಾಗಿ ಅಂಬಾಬಾಯಿ ಮತ್ತು ಅಂಬಾದಾಸರು ದೇವಿಯನ್ನು ಉಪಾಸನೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಮಹಾಸ್ವಾಮಿ ಚಿದಂಬರರ ಒಂದು ಪ್ರಕಟಿತ ಅವತಾರ ಸಂದರ್ಭ ಇತ್ತು. ಆ ದೇವಿಯಾಗಿಯೇ ಸ್ವತಃ ಭಗವಂತ ಚಿದಂಬರೇಶ್ವರ ಅವರಿಗೆ ಅನುಗ್ರಹ ಮಾಡಿದಂತಹದ್ದು ರೋಮಾಂಚಕಾರಿ ಇರ್ತಕ್ಕಂತಹದ್ದು ಆಖ್ಯಾನ್ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರಿಂದ ಲೇಖನಿಯಿಂದ ಹೊರಬಿದಂತಹದ್ದು. ಈ ಯಾವ ಕಥಾನಕ ಶ್ರವಣ ಮಾಡಿದವರೆಲ್ಲರಿಗೂ ಆ ದೇವಿ ಕೃಪಾ ಮಾಡಲಿ. ಆ ದೇವಿ ಅಂದ್ರೆ ಬೇರೆ ಅಲ್ಲ, ಮಂಗಳಾ ಗೌರಿನೇ. ಆ ಮಂಗಳಾ ಗೌರಿ ಸ್ವತಃ ಆ ಮಂಗಳಾಪುರದ ಆ ಪರಮಾತ್ಮನ ಆ ಅರ್ಧಾಂಗಿ, ಅರ್ಥಾತ್ ಅರ್ಧನಾರೀಶ್ವರ ಪರಮೇಶ್ವರ. ಆ ದೇವಿ ದೈವತ್ತಿದ್ದಂಥವನೇ ಪ್ರಕಟನಾಗಿ ಭೂಮಿಯಲ್ಲಿ ಚಿದಂಬರೇಶ್ವರ ಅವತಾರ ಮಾಡಿದ್ರು. ಆ ಮಂಗಳೇಶ್ವರ ಬೇರೆ ಅಲ್ಲ, ಆ ಮಂಗಳಾದೇವಿ ಬೇರೆ ಅಲ್ಲ, ಆ ಮಂಗಳ ಮೂರ್ತಿ ಚಿದಂಬರ ಬೇರೆ ಅಲ್ಲ. ಹೇ ಮಂಗಳ ಮೂರ್ತಿ ಚಿದಂಬರ ನಾಮ, ಹೇ ಮಂಗಳ ಮೂರ್ತಿ ಚಿದಂಬರ ನಾಮ, ಹೇ ಮಂಗಳ ಮೂರ್ತಿ ಚಿದಂಬರ ನಾಮ, ಹೇ ಮಂಗಳ ಮೂರ್ತಿ ಚಿದಂಬರ ನಾಮ. ಒಂದೇ ಸಖ ರಾಮ ಪರಿ, ಒಂದೇ ಸಖ ರಾಮ ಪರಿ, ಒಂದೇ ಸಖ ರಾಮ ಪರಿ, ಒಂದೇ ಸಖ ರಾಮ ಪರಿ. ನಮೋ ಚಿದಂಬರ ಪರ ಬ್ರಹ್ಮ ರೂಪ, ನಮೋ ಚಿದಂಬರ ಪರ ಬ್ರಹ್ಮ ರೂಪ, ನಮೋ ಚಿದಂಬರ ಪರ ಬ್ರಹ್ಮ ರೂಪ. गुरुनाथ महाराज की जय, सब संतन की जय. 263 ವರ್ಷಗಳ ಹಿಂದೆ ಭೂಮಂಡಲದಲ್ಲಿ ಎಲ್ಲ ಕಡೆಗೂ ಅರಾಜಕತೆ, ಎಲ್ಲ ಕಡೆಗೂ ಮತಾಂಧತನ, ಎಲ್ಲ ಕಡೆಗೂ ಧರ್ಮಗ್ಲಾನಿ, ಎಲ್ಲರೂ ಕ್ಲೇಶದಿಂದ ಕೂಡಿದಂಥವರಾಗಿದ್ದರು. ಭಾರತ ಮಾತೆ ಕಂಬನಿ ಕರೆದು ಮಹಾತ್ಮರು ಭೂಮಂಡಲಕ್ಕೆ ಬರಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ಭಗವಂತನನ್ನೇ ಶರಣಾಗತಿ ಆಗ್ತಕ್ಕಂಥವರಾಗಿದ್ದರು. ಇಂತಹ ಒಂದು ಸಂದರ್ಭ ಸಾತ್ವಿಕರು ಮಹಾತ್ಮರೆಲ್ಲರೂ ಆ ಪರಮಾತ್ಮನ ಭಗವಂತಾನಿನ ಅವತಾರ ಮಾಡು ಅಂತಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ರು. ಆ ಸಂದರ್ಭವನ್ನ ಭಗವಂತ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ, ಭಕ್ತರ ಸಂಕಟವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಆ ಭಗವಂತ ಭೂಮಂಡಲದಲ್ಲಿ ಸ್ವತಃ ಯಾರು ರಾಮಕೃಷ್ಣನ ಅವತಾರ ಧಾರ ಮಾಡಿದ್ದನೋ, ಯಾರು ದೈವತ್ ಅವತಾರ ಇತ್ತು, ಯಾರು ಪಂಡರಿನಾಥನ ಅವತಾರ ಇತ್ತು, ಯಾರು ನರಸಿಂಹನ ಅವತಾರ ಆಗಿದ್ದರೋ, ಯಾರು ಪರಶಿವನೇ ಪ್ರತ್ಯಕ್ಷವಾಗಿದ್ದರೋ ಅಂತಹ ಭಗವಂತ ಎಲ್ಲ ದೈವತ್ ಅವತಾರವನ್ನು ಧಾರಣ ಮಾಡಿಕೊಂಡು ಬಂದು ಕಲಿಯುಗದಲ್ಲಿ ಸರಳವಾಗಿ ಮನುಷ್ಯರ ಅಡ್ಡಾಡ್ದಂಗೆ ಅಡ್ಡಾಡಲಿಕ್ಕೆ ಶುರು ಮಾಡಿದ. ಅದು ಕಲಿಯುಗದ ಭಕ್ತರ ಜನತೆ ಒಂದು ಧನ್ಯತ. ಆ ಪ್ರಕಾರ ಸಂತ ರಾಜಾರಾಮ್ ಮಹಾರಾಜ್ ಹೇಳ್ತಕ್ಕಂಥವರಾಗಿದ್ದಾರೆ, ಧನ್ಯ ಕಲಿಯುಗ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಪ್ರಕಾರವಾಗಿ ಸಂತ ಸ್ವಾಮಿ ಚಿದಂಬರ ಗುರು ಮಹಾರಾಜರು ನಿರಾಕಾರ ಪರಬ್ರಹ್ಮ, ಆದಿಯಲ್ಲಿ ಮಧ್ಯ ಅಂತ ಸದಾಕಾಶ ಶಾಶ್ವತ ಸಚಿದಾನಂದ ಪರಾತ್ಪರ ವಸ್ತು ಅಂತಹ ಮಹಾನುಭಾವ ಕಲಿಯುಗದಲ್ಲಿ ಸಗುಣ ಅವತಾರ ಮಾಡ್ಕೊಂಡು ಬಂದ ಸಗುಣ ಅವತಾರ, ಗುಣ ಗುಣಾವತಾರ ನಾಮ ಧರಲೇ ಚಿದಂಬರ. ಯಾರು ಪರಬ್ರಹ್ಮ ಇದ್ದಾನೋ, ಯಾರು ಸರ್ವೇಶ್ವರ ಇದ್ದಾನೋ, ಯಾರು ಪೂರ್ಣ ಬ್ರಹ್ಮ ಸ್ವರೂಪ ಇದ್ದಾನೋ, ಯಾರು ಯಾವ ರೀತಿಯಾಗಿ ಕರೀತಾರೋ ಅದೇ ರೀತಿಯಲ್ಲಿ ಪ್ರಕಟನ ಆಗ್ತಂತ ಭಗವಂತ ಇದ್ದಾನೋ ಅವನು ಈ ಪ್ರಕಾರ ಬಯಸೋನೀಯ ಸುಖಾಸನೆ, ಬಯಸೋನೀಯ ಸುಖಾಸನೆ,
ಪಾಂಡುರಂಗ ಚಕ್ರಪಾಣಿ ಪಾಂಡುರಂಗ ಚಕ್ರಪಾಣಿ ಇಲ್ಲೇನು ಮೂರ್ತಿ ಮಂತ ಪೋಟೋದ್ರೊಳಗದ ಅದನ್ನೇ ಅದ ಪ್ರಕಾರ ಭಗವಂತ ಬಯಸೋನಿ ಆ ಸುಖಾಸನಿ ಯಾವ್ದನ್ನು ಸಿಂಹಾಸನ ಇಲ್ಲ, ಯಾವ್ದನ್ನು ಟಿವಿ ಇಲ್ಲ, ಯಾವ್ದನ್ನು ವೈಭವ ಇಲ್ಲ, ಯಾವ್ದು ಆಡಂಬರ ಇಲ್ಲ. ಯಾರು ಮಹಾತ್ಮರು ಬರ್ತಾವ್ರು, ಯಾವ ಸತ್ಪುರುಷ ಬರ್ತಾವ್ರ ಅವ್ರ ಮ್ಯಾಲ ಕೂಡ್ಸಿದ್ದ, ತಾನು ನೆಲ್ ಮ್ಯಾಲ ಕೂಡ್ತಿದ್ದ. ಇಂತಹದ್ದು ಸರಳ ಸಹಜವಾಗಿರ್ತಕ್ಕಂಥದ್ದು ಭಗವಂತನ ಅವತಾರ ಅಂತಕ್ಕಂಥದ್ದು. ಆದ್ರೆ ಅವನ ಅವತಾರದ ವೈಶಿಷ್ಟ್ಯ ಇದ್ದ ಈ ಪ್ರಕಾರ ಇತ್ತಲ್ಲ, ಕರಸಿ ಉದ್ಧಾರ ಜಗತ್ತ, ಕರಸಿ ಉದ್ಧಾರ ಜಗತ್ತ, ಸ್ವಾಮಿ ಹೋಸಿ ತ್ರೈಲೋಕ್ಯಾತ, ಸ್ವಾಮಿ ಹೋಸಿ ತ್ರೈಲೋಕ್ಯಾತ, की जय, सब संतन की जय, सब संतन की जय. ಭಗವಂತ ಕರಸಿ ಉದ್ಧಾರ ಜಗಾತ ಸ್ವಾಮಿ ಹೋಸಿ ತ್ರೈಲೋಕ್ಯಾಚ. ಯಾರು ತ್ರಿಭುವನ ಪಾಲಕಿದ್ದಾನೋ, ಯಾರು 33 ಕೋಟಿ ದೇವತೆಗಳ ನಾಯಕ ಇದ್ದಾನೋ, ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತವರೂರಿನಂತೆ ಹೆಣ್ಣು ಮಕ್ಕಳು ತವರಿಗೆ ಹೆಂಗೆ ಹೋಗ್ತಾರೋ ಆನಂದ ಪಡ್ಲಿಕ್ಕಾಗಿ ವಿಶ್ರಾಂತಿಗೋಸ್ಕರವಾಗಿ, ಹಂಗ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಶ್ರಮ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಚಿದಂಬರ ತವರೂರು ಅಂತಕ್ಕಂಥದ್ದದ ಅಲ್ಲಿ ಎಲ್ಲರೂ ಹೋಗ್ತಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಮಹಾರಾಜ. ಈ ಪ್ರಕಾರವಾಗಿ ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜರ ಲೀಲಾ ವಿಲಾಸ ಅಂತಕ್ಕಂಥದ್ದು ನಡೆದ ಭೂಮಂಡಲದಲ್ಲಿ ಪ್ರಕಟ ಅವತಾರ ಅಂತಕ್ಕಂಥದ್ದಾಗಿದೆ. ನಿಮ್ಗೆಲ್ಲ ಸಾಮಾನ್ಯ ಹೆಂಗ್ ನಾವ್ ಇದ್ದೀವಿಲ್ಲ ಈಗ, ಹಂಗ ಅವನು ಇರ್ತದೆ. ಯಾರು ಗೊತ್ತಾಗ್ತಿದ್ಲ ಭಗವಂತ, ಆದ್ರೆ ಎಂಥವ್ರು ಗೊತ್ತಾಗ್ತಿತ್ತು, ಯಾರು ನಿಜವಾದ ಭಕ್ತರಿದ್ದಾರೋ, ಯಾರು ಭಗವಂತನ ಸದಾಕಾಲ ಶ್ವಾಸಹೀತ ಚಿದಂಬರ, ಶ್ವಾಸ ಸೋಡಿತ ಚಿದಂಬರ, ಚಿದಂಬರ ಶ್ವಾಸೇ ಶ್ವಾಸೇ ಭಗವನ್ನಾಮ ಸ್ಮರಾತ್ಮನ. ಶ್ವಾಸದಲ್ಲಿ ದಿನದ ನಿತ್ಯದ ಕ್ಷಣಗಳಲ್ಲಿ ಆ ಭಗವಂತ ನಾಮಚಿಂತನೆ ಯಾರು ಮಾಡ್ತಾರೋ, ನಾಮಸ್ಮರಣೆ ಮಾಡ್ತಾರೋ, ನಾಮ ಸಾಧಕರು ಯಾರಿದ್ದಾರೋ ಅವ್ರಿಗೆ ಹೆಂಗಿದ್ದ ಆ ಭಗವಂತ ತಿಳ್ಕೊಂಡು ಕೇಳಿದ್ರೆ, ಚಿದಂಬರ ಬಾ ಶ್ರೀರಂಗ ದಾಸಾಚಿಯ ಅಂತರಂಗ ನೆಲನಂಬೆದ ಹೃದಯ ಮಂಟಪದಲ್ಲಿ ಪರಿಶೋ ವಿಶುದ್ಧಿ ಪಾಂಡುರಂಗ. ಹೃದಯದಲ್ಲಿ ಯಾರು ಅಂತಃಕರಣಪೂರ್ವಕವಾಗಿ ಕರೀತಾರೋ ಅವ್ರ ಹೃದಯದಲ್ಲಿ ಭಗವಂತ ಇರ್ತಾನೆ. ನಾವು ಪಾಪಿ ಇರ್ಲಿ, ಎಷ್ಟೇ ನಾವು ಮಾಡಬಾರ್ದು ಆಡಬಾರ್ದು, ನಮ್ಮನ್ನ ದೋಷ ಘಟಿಸಿರ್ಲಿ, ಯಾವಾಗ ಒಂದ್ಸರಿ ಚಿದಂಬರ ಶರಣಾಗತಿ ಆದ್ವಿ, ಆ ಭಗವಂತ ಅಂತಃಕರಣದ ವೈಶಿಷ್ಟ್ಯ ಅಂತಕ್ಕಂಥದ್ದು ಅವನ ಹೃದಯ ಇಷ್ಟೊಂದು ಕರಗ್ತದಲ್ಲ, ಆ ಭಗವಂತ ಕೃಪಾ ಸಮುದ್ರ ಅನ್ಸ್ಕೊಂಡು ಬಂದಿದ್ದ. ಅದಕ್ಕೋಸ್ಕರವಾಗಿ ಆ ಭಗವಂತನ ಅಂತಃಕರಣದಿಂದ ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರ ವಾಣಿ ಅಂತಕ್ಕಂಥದ್ದೇ ಅದ, ಆ ಭಗವಂತನ ವಾಣಿ ಅಂತಕ್ಕಂಥದ್ದು ಆಗ್ತದೆ. ಭಗವಂತ ಅವ್ರ ಹೃದಯ ಕುತ್ಕೊಂಡು ಮಾತು ಸತ್ಯ ಮಾಡ್ತಾನೆ. ಭಕ್ತರ ಒಂದು ಇಚ್ಛಾ ಅಂತಕ್ಕಂಥದ್ದು ಏನೇ ಇಟ್ಕೊಲಾಕ ದೇವರಿಂದ ಆದ್ರೂ ನಾನು ಅನುಗ್ರಹ ಪಡ್ಕೊಂಡು ನಿಮ್ಮ ಅನುಗ್ರಹ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅರ್ಥಾತ್ ಭಕ್ತರು ಏನ್ ಮಾತಾಡ್ತಾರೆ ನಾನು ಸತ್ಯ ಮಾಡ್ತೀನಿ, ನನ್ನ ಮಾತು ಸುಳ್ಳಾಡೋಡಿಲ್ಲ, ಭಕ್ತರ ಮಾತು ಗೆಲ್ಲಿಸ್ತೀನಿ ಅಂತ ತಿಳ್ಕೊಂಡು ಹೇಳಿ ಭಗವಂತ ಆ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ಅಂತಃಕರಣಪೂರ್ವಕವಾಗಿ ರಕ್ಷಣೆ ಮಾಡ್ತಾ ಇದ್ದ. ಈ ಪ್ರಕಾರವಾಗಿ ಮಹಾರಾಷ್ಟ್ರದಲ್ಲಿ ಒಂದು ದಂಪತಿಗಳು, ಆ ದಂಪತಿಗಳು ಮತ್ತೆ ಅಂಬಾಬಾಯಿ ಮತ್ತು ಅಂಬಾದಾಸ್ ಅಂತಕ್ಕಂಥವರು ಶ್ರೇಷ್ಠ ದಂಪತಿಗಳು ಸದಾಕಾಲ ಅಂಬಾಬಾಯಿ ತುಳಜಾಪುರಕ್ಕೆ ಹೋಗ್ತಿದ್ರು, ನಡ್ಕೋತ ಹೋಗ್ತಿದ್ರು. ಹೆಂಗೆ ಇವತ್ತಿನ ದಿವಸ ದಿಂಡಿ ನಿಮ್ಮಲ್ಲಿ ಬಂದದ, ನಮಗ ಆರಾಧ್ಯ ದೇವತೆ ಚಿದಂಬರ ಇದ್ದಾನ, ನಮಗ ಮಂಗಳ ಸೂತ್ರದ ಗುರು ಮಹಾರಾಜ ಅನುಗ್ರಹ ಮಾಡಿದ್ದದ, ನಮಗ್ ಚಿದಂಬರ ಚತುರಾಕ್ಷರಿ ಮಹಾಮಂತ್ರದ. ಕೆಲವರು ರಾಮನಾಮ ಇರಬಹುದು, ಕೆಲವರಿಗೆ ವಿಠ್ಠಲ ನಾಮ ಇರಬಹುದು, ಕೆಲವರಿಗೆ ರಾಮಕೃಷ್ಣ ಹರಿನಾಮ ಇರಬಹುದು, ಕೆಲವರಿಗೆ ದಿಗಂಬರ ದತ್ತ ಮಹಾರಾಜ ಇರಬಹುದು, ಕೆಲವರು ನಮಃಶಿವಾಯ ಮಂತ್ರ ಇರಬಹುದು. ಅವ್ರವ್ರದ್ದು ಯಾವುದು ಗುರು ಪರಂಪರಾದ ಪತಿವೃತ್ತ ಧರ್ಮದೊಳಗೆ ಅದ. ಪತಿಯನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಪತಿಯ ಜೊತೆಗೆ ತನ್ನ ಪ್ರಾಣ ಕೊನೆ ಘಳಿಗೆವರೆಗೆ ಇರುದು, ಅದು ಪತಿವೃತ್ತ ಧರ್ಮದ. ಆ ಪ್ರಕಾರವಾಗಿ ಯಾರು ಸಾಧಕರಿರ್ತಾರ, ಯಾರು ಸಂತರಿರ್ತಾರ, ಯಾರು ಗುರು ಮಹಾರಾಜನ ನಾವು ಸ್ವೀಕಾರ ಮಾಡಿರ್ತೀವೋ ಆ ಗುರು ಮಹಾರಾಜ ನಮಗೇನು ಅನುಗ್ರಹ ಮಾಡಿದ ಮಂತ್ರದ ಅದೇ ನಮಗೆ ಸಾಕು. ಇನ್ನು ಯಾವುದು ಸಾಧನಕ್ಕಿಂತ ಅದೊಂದು ಸಾಧನೆ ಗಟ್ಟಿ ಹಿಡ್ಕೊಂಡ್ಬಿಟ್ಟು ಸಾಕು. ಎಲ್ಲ ರೀತಿಯಿಂದ ನಮಗೆ ಅಂತಃಕರಣಪೂರ್ವಕವಾಗಿ ಅನುಗ್ರಹ ಅಂತಕ್ಕಂಥ ಆಗ್ತದ ಮಹಾರಾಜ್. ಆ ಪ್ರಕಾರವಾಗಿ ಆ ಯಾವ ದಂಪತಿಗಳಿದ್ರಲ್ಲ, ಆ ಮಹಾರಾಷ್ಟ್ರದವರು ಅಂಬಾಬಾಯಿ ಮತ್ತು ಅಂಬಾದಾಸ್ ಅವ್ರೇನ್ ಮಾಡ್ತಾ ಇದ್ರು, ಆ ತುಳಜಾಪುರಕ್ಕೆ ಹೋಗೋದು, ಆ ದೇವಿ ಅಂತಃಕರಣಪೂರ್ವಕವಾಗಿ ಪ್ರಾರ್ಥನಾ ಮಾಡ್ಕೊಂಡು ಬರೋದು. ಈ ಪ್ರಕಾರವಾಗಿ ಎಷ್ಟೋ ವರ್ಷಗಳು ಕಳೆದು
ಪಾದಯಾತ್ರ ನಮ್ಮಲ್ಲಿ ಒಂದಿಷ್ಟು ಮಂದಿ ಬರ್ತಾರೆ, ಹೋದ ವರ್ಷ ಬಂದವ್ರು ಈ ವರ್ಷ ಬರೋದಿಲ್ಲ, ಈ ವರ್ಷ ಬಂದವ್ರು ಮುಂದ್ ವರ್ಷ ಬರಂಗಿಲ್ಲ. ಅರ್ಥಾತ್ ಹೊಸ ಹೊಸ ಮಕ ಅಂದ್ರೆ ಏನದ, ಅವ್ರಿಗೇನು ಒಂದಿಷ್ಟು ಅನುಕೂಲ ಆತಂದ್ರೆ ಹೇ ಆಯ್ತು ರೀ ಇದೊಂದು ವರ್ಷ ಹೋಗಿ ಬಂದ್ಬಿಡಿ, ನಮ್ಗೆ ವ್ಯವಹಾರ ಭಾಳ ಈ ಪ್ರಕಾರವಾಗಿ 9 ಮಂದಿ ಭಾಳ ಇರ್ತಾರೆ. ಇರ್ಕೋಲ್ಲ ಅವ್ರು ಕೆಲವು ಮಂದಿ ಗಟ್ಟಿಗಾಳವ ಗಟ್ಟಿ ಬೀಜ ಇರ್ತಾವಲ್ಲ, ಹಂಗೆ ಕೆಲವರು ವರ್ಷ ಈಗ ಏನಿದೆ ಎಷ್ಟನೇ ವರ್ಷ ಬಾ ಅಂತ ತಿಳ್ಕೊಂಡು 21 ವರ್ಷ ಇರ್ಬೇಕಂದ್ರೆ ಆ 21 ವರ್ಷ ಬಂದವರು ಇದ್ದಾರೆ, ಮೊದಲಿಂದ ಬಂದವರು ಇದ್ದಾರೆ, ಮಧ್ಯೆ ಮಧ್ಯೆ ಬ್ರೇಕ್ ಹೊಡೆದು ಬಂದವರು ಇದ್ದಾರೆ, ಮತ್ತೆ ಕೆಲವರು ಬಂದವರು ಬಂದೇ ಇಲ್ಲ, ತಿರುಗಿ ಬಂದೇ ಇಲ್ಲ, ಅವ್ರಿಗೆ ಅನುಕೂಲ ಮಾಡಿಬಿಟ್ಟ ಭಗವಂತ. ಅರ್ಥಾತ್ ಹೇಳಿ ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಗೆ ಅಲ್ಪತೃಪ್ತಿ ಬಹಳ. ಭಗವಂತನನ್ನ ಎಲ್ಲಿ ತನಕ ಇದು ಹೆಂಗ್ ದಿಂಡಿ ಸಂಪ್ರದಾಯ ಅದು ಪಾದಯಾತ್ರಾ ಸಂಪ್ರದಾಯ ಅಂದ್ರ, ಜಗದ್ಗುರು ತುಕೋಬ ಮಹಾರಾಜ ಮಗ ವಿಶ್ವಂಭರ ಮಹಾರಾಜರಿದ್ರು. ಅವರು ತಮ್ಮ ಜೀವನದೊಳಗೆ 80 ವರ್ಷ ಆಷಾಢಿ ಇದೇನು ವಾರ್ಕರಿ ಮಾಡಿದ್ರು ಪಂಢರಪುರಕ್ಕೆ. ಹಿಂಗಿದ್ದಾಗ ಒಂದ್ಸರಿ ಏನಾಯ್ತು, ಅವ್ರು 90 ವರ್ಷ 80 ವರ್ಷ ಅಂದ್ಕೂಳೆ ಪಾಪ ಜಾರಿ ಆಗಿತ್ತು. ಅವ್ರ ಮನ್ಯಾಗ ಹೇಳಿದ್ರು ಏನ್ ಮಾಡ್ತೀರಿ ಬಿಡ್ರಿ, ಆಷಾಢ ಮಾಸದ ಬಹಳ ಮಳಿ ಧೋ 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 ಅಂತ ಬರ್ಲಿಕ್ಕೆ ಹತ್ತದ, ನಿಮ್ಗೂ ಬಹಳ ಜ್ವರಾನು ಬಂದಾವ, ಹೆಜ್ಜೆ ಇಡ್ಲಿಕ್ಕೆ ಅಶಕ್ತ ಆಗಿರಿ, ಈ ವರ್ಷ ಬಿಡ್ರಲ್ಲ ಅಂತ ತಿಳ್ಕೊಂಡು ಮನೆಯವ್ರು ಹೇಳಿದ್ರು. ಅವರು ಬಹಳ ಭಗವಂತನ ಬಗ್ಗೆ ವಿಶ್ವಾಸ ಇದ್ದವರು. ನಾವು ಎಂದಿಲ್ಲ ಒಂದ್ ದಿವಸ ಆದ್ರೂ ಒಂದ್ ದಿವಸ ಹೋಗೋದದ, ಜಾತಸ್ಯ ಮರಣಮೇ ಇದ್ರು, ಮನುಷ್ಯ ಒಂದ್ ದಿವಸ ಹೋಗ್ತಾನೆ ಅಂದ್ಮೇಲೆ ಭಗವಂತ ಸೇವೆ ಮಾಡ್ಕೊತ ಹೋದ್ರೆ ಎಂದು ಚಲೋ ಅಲ್ಲ, ಅದಕ್ಕೆ ಏನ್ ತಪ್ಪಿಲ್ಲ, ನಾವು ಹೋಗೋರ ಅಂತ ತಕೊಂಡವ್ರು ತಮ್ಮ ಹಠವಾದವನ್ನು ಮಂಡನೆ ಮಾಡಿದ್ರು. ಅವ್ರು ಹೆಂಗಾರ ನಮ್ಮ ಮಾತು ಕೇಳುವಲ್ರಿ ಇವರು. ಅದಕ್ಕೆ ತುಕಾರಾಮ್ ಮಹಾರಾಜರ ಅಲ್ಲಿ ನಾಟಿ ವೈದ್ಯರು ಅವ್ರಿಗೆ ಮಂತ್ರದ ಸಂಬಂಧ ಒಬ್ರು ಕುಟುಂಬ ವೈದ್ಯರು ಇರ್ತಾರಲ್ಲ, ನೀವು ಹೇಳ್ರಿ ಅವ್ರಿಗೆ ಹೋಗ್ಬೇಡ ಅಂತ ಹೇಳ್ರಿ. ಅವ್ರು ಬಂದ್ರು, ಏನ್ರಿ ಈಗ ತುಕಾರಾಮ್ ಮಹಾರಾಜ್ ನಿಮ್ಗ ವಿಶ್ವಂಭರ ಮಹಾರಾಜ್ ಅವ್ರ ಮಗ ವಿಶ್ವಂಭರ ಮಹಾರಾಜ್ ನೀವು ಹೋಗ್ಬೇಡ್ರಿ, ನಿಮ್ಗೆ ಏನಾಗಿದೆ ಜ್ವರ ಭಾಳ, ಅದಕ್ಕೆ ಮತ್ತೆ ಹೋಗಿ ತಾಪ ಜಾಸ್ತಿ ಆಯ್ತು ಅಂತಂದ್ರೆ ಮತ್ತೆ ಎಲ್ಲ ಎತ್ತದ ಬಿದ್ದು ಹೋಗ್ತೀರಿ, ನೀವು ಹೋಗ್ಬೇಡ್ರಿ. ಅವ್ರಂದ್ರು ಹಂಗ ನೀವೆಲ್ಲ ಇಷ್ಟೆಲ್ಲ ಹೇಳ್ತಿರಪ್ಪ ಅಂದ್ರೆ ಪಾಂಡುರಂಗ ನಿಮ್ಮ ಹೃದಯದಾಗಿದ್ದ ನಾನೇನ್ ತಿಳ್ಕೊತೀನಿ. ಹಂಗಾರೆ ನಾನು ಮನೆ ಒಳಗೆ ಮಾತ್ರ ನಾನು ಗೊಟ್ಟಕ್ಕೆ ಅನ್ನೋಂಗಿಲ್ಲ, ನಂದು ಜೀವ ಹೋಗೋದಾದ್ರೆ ಮನೆ ಹೊರಗೆ ಬಾಗಲ್ದಾಗ ಹೋಗ್ಲಿ. ನಾಳೆ ದಿವಸ ನಾವು ಪಾದಯಾತ್ರೆ ಹೋಗೋದದ, ಅದಕ್ಕೆ ನೀವೇನ್ ಮಾಡ್ಕೊ, ನಮ್ದು ಪ್ರಸ್ತಾವನಾ ಗಂಟೆ ಏನದ ನಮ್ದು ಅವಾಗೆಲ್ಲ ಬಗಲ್ಗಸಿ ಹಂಗೆ ಇರ್ತಿದ್ವು, ರುಮಾಲ್ ಇರ್ತಿದ್ವು, ಸಂತರಿಗೆ ಲಾಂಛನಗಳು ಕೈಯೊಳಗೆ ಆ ಗುರುವಿನ ಪಾದಕ ಅಂತಕ್ಕಂಥದ್ದು ಇರ್ತಿದ್ವು. ಆಮೇಲೆ ಆ ತಾಳುಗಳು ಮತ್ತು ಬಗಲ್ಗಸಿ ಹಂಗಿ ಜೊತೆ ಮೇಲೆ ಒಂದು ಬಗಲ್ ಚೀಲ, ಅದ್ರ ಮೇಲೆ ಒಂದು ಹೆಂಡ ಆಯ್ತಿತ್ತು. ಇವೆಲ್ಲ ಲಾಂಛನಗಳು ಸಂತರಿಗೆ. ಅವನ್ನ ಹೊರಗಿಡ್ರಿ, ಹಂಗ ನಾ ಇಲ್ಲಿ ಒಳಗೆ ಮಲ್ಕೊಳ್ಳಲ್ಲ ಅಂದ್ರು. ಆಯ್ತಪ್ಪ ಹಂಗ ಇಷ್ಟರ ಒಪ್ಕೊಂಡ್ರಲ್ಲ ಸಾಕು ಅಂತ ಬಹಳ ಖುಷಿ ಆಯ್ತು ವಿಶ್ವಂಭರ ಮಹಾರಾಜಿಗೆ. ಆ ಪ್ರಕಾರವಾಗಿ ವೈದ್ಯರ ತಮ್ಮ ಮನೆಗೆ ಹೋದ್ರು. ಇವರೆಲ್ಲ ಅವರು ಹಾಸಿ ಹೊತ್ಕೊಂಡು ಮಲ್ಕೊಂಡ್ರು ಮಣ್ಣಿನವರು. ಇವ್ರು ಪ್ರಸ್ತಾವನೆ ಗಂಟು ಹೊರಗೈತಲ್ಲ, ಎಲ್ಲಾರು ಮಲ್ಕೊಂಡಿದ್ ನೋಡಿದ್ರು. ಸರ್ನ ಅವ್ರು ಹೊರಗೆ ಬಂದವ್ರು ಆ ಗಂಟು ತಗೊಂಡು ಓಡ್ಲಿಕ್ಕೆ ಶುರು ಮಾಡಿರು. ಎಲ್ಲಿ ತನಕ ಓಡ್ಲಿಕ್ಕೆ ಶುರು ಮಾಡಿರು, ಪಂಢಾರಪುರ ಬರೋ ತನಕ ಅವನು ನಿಲ್ಲೇ ಇಲ್ಲ. ಪಾಂಡುರಂಗನ ಅಪಾಲ್ ಮೂಲಿ ಪರ್ಯಂತಂ ಗುರುನಾಮ ಕೃತಿಂ ಸ್ಮರೇತತೆ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಮನೋರಥ ಎನ್ನುವಂತ ಆ ಸುಂದರತೆ ಧ್ಯಾನ ಉಭಾವಿತೆ ಬರಿ ಕರೆ ಕೈವರಿ ಥೇವುದಿಯ ಕರ ಕೈತಾವದೆ ಥೇವುದಿಯ ಕರ ಕೈತಾವದೆ ಥೇವುದಿಯ ಮಹಾರಾಜಗೆ ಜೈ. ಪಾಂಡುರಂಗನ ಹತ್ರ ಬಂದ್ರು, ಪಾದದಿಂದ ಮಸ್ತಕದವರೆಗೆ ನೋಡಿದ್ರು. ಆ ಮಹಾನುಭಾವನನ್ನ ಕಣ್ತುಂಬ ಆ ಕಣ್ಗೊಂಬೆಯಲ್ಲಿ ಹೃದಯ ಮಂದಿರಲ್ಲಿ ಆಹ್ವಾನ ಮಾಡ್ಕೊಂಡ್ರು. ಪಾದವನ್ನ ಸ್ಪರ್ಶ ಮಾಡಿದ್ರು, ಪಾದ ಮೇಲೆ ಹಣೆ ಇಟ್ರು, ಮೇಲೆ ಏಳಲೇ ಇಲ್ಲ. ಅರ್ಥಾತ್ ಅವರ ಚೈತನ್ಯ ಅಂತಕ್ಕಂಥದ್ದು ಪಾಂಡುರಂಗನಲ್ಲಿ ಏನಾತು. ಇದು ಖರೆ ವಾರಿ. ವಾರಿ ಅಂದ್ರೆ ಬಿಡುಗಡೆ, ಕರಿ ಅಂದ್ರೆ ಮಾಡೋದು. ವಾರಿ ಕರಿ ಅಂದ್ರೆ ಈ ಸಂಸಾರ ಬಂಧದಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು. ಎಲ್ಲಿ ತನಕ ನಮಗೆ ಚೈತನ್ಯ ಅದನೋ, ಎಲ್ಲಿ ತನಕ ಕೈಕಾಲ ಗಟ್ಟವನೋ, ಎಲ್ಲಿ ತನಕ ನಮಗೆ ಏನು ಅನ್ನ ಚಹಾ ಬಿಡ್ತೀವಿ, ಕಾಫಿ ಬಿಡ್ತೀವಿ, ಊಟ ಬಿಡ್ತೀವಿ, ತಿಂಡಿ ಬಿಡ್ತೀವಿ ಅಂದ್ರೆ ಎಲ್ಲಿವರೆ ಅವೆಲ್ಲ ಬಂದಾಗ್ತಾವ, ಅಲ್ಲಿ ತನಕ ಇದು ಬಂದಾಗಬಾರ್ದು. ಅರ್ಥಾತ್ ಈ ಪ್ರಕಾರವಾಗಿ ನಾವು ಪಾದಯಾತ್ರಾ ಮಾಡಿದ್ದೇ ಖರೆ ಆದ್ರೆ ಖಂಡಿತವಾಗಿ ಭಗವಂತ ವದನಿಕ್ಕೆ ಹೊಳಗೆ ಹೇತ ನಮ್ಗೆ ಯಾವ ಶ್ರೀ ಹರಿಜ ಸಹಜ ಹವನ ಹೋದೆ ನಮಗೆ ತಾಪುಗಾತಿ ಹೋಮ ಹವನದ ಫಲ ಅಂತಕ್ಕಂಥ ಸಿಗ್ತದೆ. ನೀವೆಲ್ಲ ಪುಣ್ಯಾತ್ಮರಿದ್ದೀರಿ, ನೀವು ಬಂದಂಥವ್ರ ಭಕ್ತರಿಗೆ ಏನು ಸತ್ಕಾರ ಮಾಡ್ತೀರಲ್ಲ, ಆ ಸತ್ಕಾರ ಫಲ ನೀವು ಉದ್ಧಾರ ಆಗಿ ಹೋಗ್ಬಿಡ್ತೀರಿ. ಹಂಗಾರೆ ನಾವು ನಿಮ್ದೆಲ್ಲ ಋಣದ ಮೇಲೆ ಬಿದ್ದಿರ್ತೀವಲ್ಲ, ಅವಾಗ ನಾವು ಪ್ರತಿ ವರ್ಷ ಭಗವಂತ ನಾಮ ಸ್ಮರಣೆ ಮಾಡ್ಕೊಂಡು ಹೋದ್ರೆ ನಮಗೆ ಸಾಧ್ಯತೆ ಇಲ್ಲ, ಸಾಧನೆ ಇಲ್ಲ. ಆ ಪ್ರಕಾರವಾಗಿ ಈ ಒಂದು ಶ್ರೇಷ್ಠವಂತ ದಿವಸದ ನೀವೆಲ್ಲ ಭಾಗ್ಯವಂತರಿದ್ದೀರಿ. ಅರ್ಥಾತ್ ಈ ಸಂತ ಸಮಾಗಮದ ಮಧ್ಯದಲ್ಲಿ ಕ್ಷಣದ ಘಟಗಳು ನಾವು ಕಳೀಲಿಕ್ಕೆ ಹತ್ತೀವಲ್ಲ, ಇದು ಖಂಡಿತವಾಗಿ ಭಗವಂತ ಹತ್ರ ನಮ್ಮನ್ನ ಕರ್ಕೊಂಡು ಹೋಗ್ತಾ. ಅದಕ್ಕೆ ಹೇಳಿದ್ರು ಭೇಟವಿ ಭಗವಂತ ಚಿದಂಬರ. ಯಾವ ಪ್ರಕಾರ ಪುಷ್ಪಗುಚ್ಛ ಅಂತಕ್ಕಂಥ ನಾರೋನ್ ತೆಗೆದುಕೊಂಡು ಸ್ವರ್ಗಕ್ಕೆ ಹೋಗ್ತಿದ್ದನು. ಹಂಗೆ ಯಾವ ಸಂತ ಸಮಾಗಮ ಸಹವಾಸಕ್ಕೆ ಯಾರು ಬರ್ತಾರೆ ಅವರೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಈ ಯಾವ ಸಂತ ಸಮಾಗಮದಲ್ಲಿ ಮಾತ್ರ ಅದ.
ಯಾರಂದ್ರೆ ಮನಸ್ಸಿನರ್ತಕ್ಕಂಥ ವಿಕಲ್ಪಗಳು, ಯಾರ ಮನಸ್ಸಿನರ್ತಕ್ಕಂಥ ರಾಗ ದ್ವೇಷಗಳು, ಅರ್ಥಾತ್ ಕಾಮ ಕ್ರೋಧ ಮೋಹ ಲೋಭಾದಿಗಳು ಏನು ದುರ್ಗುಣಗಳವ, ಇವೆಲ್ಲಗಳನ್ನು ಮಟ್ಟ ಹಾಕಬೇಕಾದ್ರೆ ಒಂದು ಪರಿಸರ ಬೇಕು, ಅದು ಸಾಧು ಸಂಗತಿ ಬೇಕು. ಸತ್ಸಂಗದಲ್ಲಿ ಇದ್ದರೆ ಮಾತ್ರ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ, ಒಳ್ಳೆ ಬುದ್ಧಿ ಅಂತಕ್ಕಂಥ ಪ್ರೇರಣೆ ಆಗ್ತದೆ. ಆದ್ರಿಂದ ಈ ಘಳಿಗೆಯೊಳಗೆ ನೀವು ಇದ್ದೀವಿಲ್ಲ, ಖಂಡಿತವಾಗಿ ಆ ಭಗವಂತನ ಕಾರುಣ್ಯದಿಂದಲೇ ನಮ್ಗಿದು ಯೋಗ ಅಂತಕ್ಕಂಥದ್ದು ಬಂದದ. ಅನಂತ ಜನ್ಮೀಚೆ ಸುಕೃತ ನಗಭರೆ, ಅನಂತ ಜನ್ಮೀಚೆ ಪುಣ್ಯ ನಗಭರೆ, ವಾಗದೆ ಉಚ್ಚಾರ ದಿಗಂಬರ, ವಾಗದೆ ಉಚ್ಚಾರ ದಿಗಂಬರ, ದಿಗಂಬರ ಜನ್ಮ ಜನ್ಮಾಂತರ ಸುಕೃತದಿಂದಾಗಿ ಈ ಜನದಲ್ಲಿ ಸಂತ ಸಹವಾಸ ಅಂತಕ್ಕಂಥ ಲಭ್ಯ ಆಗಿದೆ ಮಹಾರಾಜ್. ಆ ಪ್ರಕಾರವಾಗಿ ಪಾದಯಾತ್ರೆ ಹೋಗೋದು ಬರೋದು ಮಾಡ್ತಿದ್ರು. ಯಾರು? ಈ ಯಾವ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ದಂಪತಿಗಳು, ಆ ಯಾವ ಅಂಬಾಬಾಯಿ ಮತ್ತು ಅಂಬಾ ಪ್ರಸಾದರು. ದೇವಿ ಕಾರುಣ್ಯದಿಂದ ಎಲ್ಲಾ ರೀತಿ ಅನುಗ್ರಹ ಅಂತಕ್ಕಂಥದ್ದು ಆಗ್ಯದ. ಅಂಬಾಬಾಯಿ ಕಾರುಣ್ಯ ಅಂತಕ್ಕಂಥದ್ದು ಅವ್ರಿಗೆ ಆಗ್ಯದ. ತನ್ಮೂಲಕವಾಗಿ ಮನೆಯೊಳಗ ಶ್ರೀಮಂತಿಕೆ ಹೊಂದಲಂತಕ್ಕಂಥದ್ದು ಹರ್ಲಿಕ್ಕೆ ಹತ್ತದು. ಆ ದೇವಿ ಕೃಪೆಯಿಂದ ಒಂದು ಗಂಡು ಮಗು ಆಗಿದೆ. ಆ ದೇವಿಯ ಕೃಪೆಯಿಂದ ಹುಟ್ಟಿದಂಥ ಮಗುವಿಗೆ ದೇವಿ ದಾಸ ಅಂತಕ್ಕಂಥ ಇರ್ತಕ್ಕಂಥವರಾಗಿದ್ದಾರೆ ಮಹಾರಾಜ. ಆ ಯಾವ ಮಹಾ ದೇವಿಯ ಕೃಪೆಯಿಂದಾಗಿ ಮತ್ತೆ ಒಂದು ಹೆಣ್ಣು ಮಗು ಆಗಿದೆ, ರಾಧಿಕಾ ಎಂಬುದಾಗಿ ಹೆಸರಿರ್ತಕ್ಕಂಥವರಾಗಿದ್ದಾರೆ. ಈ ಅಂಬಾಬಾಯಿ ಮತ್ತು ಅಂಬಾದಾಸ್ ಮತ್ತು ದೇವಿದಾಸ್ ಮತ್ತು ಈ ಯಾವ ರಾಧಿಕಾ ಮೊದಲಿಗೆ ಬರೀ ಇಬ್ಬರು ಗಂಡ ಹೆಂಡತಿ ಹೋಗ್ತಿದ್ರು ಪಾದಯಾತ್ರ. ಮಕ್ಕಳಾದ್ಮೇಲೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರಾಗಿದ್ರು. ನಮ್ಗೆ ಬಹಳ ಖುಷಿ ಅಂತಕ್ಕಂಥದ್ದು ಆಗ್ತದೆ. ಇಲ್ಲಿ ಒಂದು ಸಣ್ಣ ಹುಡುಗ ಬಂದದ್ದು ನೋಡ್ರಿ, ಅದು ಅಕ್ಕ ತಾಯಮ್ಮ ಕೂಡ ಬಂದದ. ಅರ್ಥಾತ್ ಈಗಿನ ಸಂಸ್ಕಾರ ಸಿರುವಂತಿಗೆ ಬರ್ಬೇಕಾದ್ರೆ ಹುಟ್ಟಿದ ಕೂಡಲೇನ ನಾವು ಇಷ್ಟು ದೊಡ್ಡವರಾದ್ಮೇಲೆ ನಾವು ಕೇಳ್ತೀವಿ, ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಅದು ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ತಿಳ್ಕೊಂಡು ಹೇಳಿ ಖಂಡಿತವಾಗಿ ಆ ಜನ್ಮ ಸಾರ್ಥಕ ಅಂತ ತಿಳ್ಕೊಂಡ್ರೆ ನಮ್ಮ ಭಾವನೆ ಇಟ್ಕೊಂಡಾಗ ಈ ಪ್ರಕಾರವಾಗಿ ಆ ಯಾವ ಶ್ರೇಷ್ಠ ದಂಪತಿಗಳು 4 ಜನ ಹೋಗೋದು ಬರೋದು ಇಷ್ಟೆಲ್ಲ ಮಾಡ್ತಿದ್ರು. ದೇವಿ ಕೃಪಾ ವಿಶೇಷ ಆಯ್ತು. ಹಿಂಗೆಲ್ಲ ಇರೋದ್ರಾಗ ಏನಾಗಿದೆ, ಒಂದ್ಸರಿ ಮಧ್ಯೆ ಹೋಗುವಾಗ ಪಾದಯಾತ್ರೆ ಹೋಗುವಾಗ ಈಗ ನಂಗೆ ಸರಳ ದಾರಿ ಇರಲಿಲ್ಲ ಅವಾಗ. ಟಾರ್ ರೋಡು, ಹೈವೇ, ಕಂಕರ್ ರೋಡು ಏನಿತ್ತು, ಕಾಂಕ್ರೀಟ್ ರೋಡ್ ಇವ್ಯಾವ್ರೆಲ್ಲ ಇರಲಿಲ್ಲ ಅವಾಗೆಲ್ಲ ಗುಂಡಾರಣ್ಯರಿಗೆ ಹೋಗ್ಬೇಕಾಯ್ತು, ತುಳಜಾಪುರಕ್ಕೆ ಹೋಗ್ಬೇಕಾಯ್ತು, ಅಂಬಾಬಾಯಿ ದರ್ಶನ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಮಾರ್ಗ ಮಧ್ಯೆ ಏನಾಗಿದೆ, ಇದಕ್ಕಿದ್ದಂಗೆ ಒಂದು ಸಿಂಹ ಅರ್ಭಟ್ಸ್ಕೋತ ಇವ್ರ ಮೇಲೆ ಬಂದ್ಬಿಟ್ಟದ. ಅಮ್ಮ ಕಾಯ್ಬೇಕು ಅಂತ ತಿಳ್ಕೊಂಡಿರ್ತ ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥವ್ರು. ಮಾಸೆ ಕರುಣೆ ಆಯಿ ಮಾಸ ಕರುಣೆ ಆ ಮಹಾಮಾಯನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶಿವವಾಹಿನಿಯಾಗಿ ಮಹಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಜಗನ್ಮೋಹಿನಿ ತಕ್ಷಣದಲ್ಲಿ ಪ್ರಕಟಳಾಗಿ ಆ ದೇವಿ ಶಾಂಭವಿ ತುಳಜಾಬಾಯಿ ಅಂಬಾಬಾಯಿ ಬಂದು ಆ ದುಷ್ಟರನ್ನ ಸಂಹಾರ ಮಾಡ್ತಕ್ಕಂಥವರಾಗಿದ್ದಾರೆ. ಅರ್ಥಾತ್ ಶಿವ ಬಂದದ್ದನ್ನ ಶಿವನ ಮಾಯ ಮಾಡ್ತಕ್ಕಂಥವರಾಗಿದ್ದಾರೆ. ಅರ್ಥಾತ್ ಕಳ್ಳರು ಒಂದ್ಸರಿ ಬಂದಿದ್ರು, ಅವ್ರನ್ನು ಆ ನಿರ್ನಾಮ ಮಾಡ್ತಕ್ಕಂಥವರಾಗಿದ್ದಾರೆ. ಈ ಪ್ರಕಾರ ದೇವಿಯ ಕಾರುಣ್ಯಕ್ಕೆ ಅಂತಕ್ಕಂಥ ಪೂರ್ತಿ ಪಾತ್ರ ಆದಂಥವರಿದ್ರು ಈ ಯಾವ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಅಂಬಾಬಾಯಿ, ಅಂಬಾದಾಸ್ ಮತ್ತು ದೇವಿದಾಸ್ ಮತ್ತು ರಾಧಿಕಾರು ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಕ್ಕಂಥವರಾಗಿದ್ರು. ಹಿಂಗಿರೋದ್ರಾಗ ರಾಧಿಕಾ ಉಪವರಳಾದ್ಲು. ಅವಳಿಗೆ ಒಳ್ಳೆ ವರ ನೋಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಪೇಳಗಾಂವ್ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಒಂದು ಊರದ. ಆ ಪೇಳಗಾಂವದೊಳಗೆ ಒಬ್ಬ ಶ್ರೀಮಂತರನ್ನ ವರವನ್ನ ಇವರು ಗಟ್ಟಿ ಮಾಡ್ಕೊಂಡಾರ. ಹಂಗಾರೆ ಮಾತುಕತೆ ಈಗ ನಂಗೇನಿರಲಿಲ್ಲ, ಸಂತೋಷ ಇದ್ದದ್ದೆಲ್ಲ ಕೊಡ್ತಿದ್ರು. ಅವಾಗ ಬಂಗಾರ ಬೆಳ್ಳಿ ಮನೆಯೊಳಗೆ ಸಾಕಷ್ಟು ಇದ್ದಂಥವ್ರು ಇಬ್ರು ಶ್ರೀಮಂತರು ಸ್ಥಿತಿವಂತರು ಇದ್ರು, ಎರಡು ಕಡೆಯವರು. ಹಾಗಾಗಿ ಇವ್ರೇನ್ ಮಾಡಿದ್ರು, ರಾಧಿಕಾ ಅವ್ರ ಅಪ್ಪ ಅಮ್ಮ ಏನ್ ಮಾಡಿದ್ರು, ಒಂದು ಈಗ ನಂಗೆ ಚೆಕ್ ಸಿಸ್ಟಮ್, ATM ಸಿಸ್ಟಮ್, ನೋಟ್ಗಳು ಇರಲಿಲ್ಲ, ಬರೀ ಬಂಗಾರದ ದುಡ್ಡು, ಕಾಯಿನ್ಸು ಅವೆಲ್ಲ ಇತ್ತು, ಬೆಳೆ ದುಡ್ಡು. ಅವನಿಷ್ಟೆಲ್ಲ ದೊಡ್ಡದೊಂದು ಸಿಮೆಂಟಿನ ಚೀಲ ತುಂಬಿದ್ರು. ಹಂಗಾರೆ ಇಲ್ಲಿಂದ ಸ್ವಲ್ಪ ಹರಿದಾರಿ ಒಳಗೆ ದೂರ ಅದಪ್ಪ ಬೆಳಗಾವು, ನೀನು ಹೋಗಿ ಆ ಬೀಗರಿಗೆ ಕೊಟ್ಟು ಬಾ, ಮತ್ತಿನ್ನ 8 ದಿವಸ ಮದುವೆ ಉಳ್ದದ ಅಂತ ಹೇಳಿ ಈ ಯಾವ
ದೇವಿ ದಾಸನನ್ನೇನು ಮಾಡಿದ್ರು, ಮಗನನ್ನ ಅಂಬಾದಾಸ್ ಕಳಿಸಿದ್ರು. ಮಗ ತಲೆ ಮೇಲೆ ಹೊತ್ಕೊಂಡು ಹೊಂಟ. ಅವಾಗ ಕಳ್ಳರ ಹಾವಳಿ ಬಹಳ ಆಯ್ತು. ಈಗೇನು ಕಳ್ಳರ ಕಡಿಮೆ ಆಗ್ಯಾರ, ಯಾಕಂದ್ರೆ ಗೌರ್ಮೆಂಟ್ ಅಕ್ಕಿ ಪಕ್ಕಿ ಎಲ್ಲ ಕೊಟ್ಟು ಎಲ್ಲ ರಕ್ಷಣೆ ಮಾಡ್ತಾರೆ, ಇಟ್ಕೋಲ್ದಾಗ. ಆ ಹೊತ್ನಾಗ ಕಳು ಬಹಳ ಮಾಡ್ತಿದ್ರು. ಅವ್ರೇನು ಮಾಡಿದ್ರು, ಹಂಗಾರ ಇವನ್ ಬೆನ್ನ ಹತ್ಕೊಂಡು ಹೋದ್ರು. ಏನು ಬೀಗದ್ದು ಊರು ಬರ್ತಿತ್ತು ಪೆಳಗಾವ್, ಆ ಊರು ಸೀಮಾಕ್ಕನ ಇವರು ಜಪ್ ಹಾಕೊಂಡು ಕುತ್ಕೊಂಡಿದ್ರು. ಬಂದ್ ಕೂಳೆ ಸಿಂಹ ಎರಗ್ದಂಗೆ ಎರಗ್ಬಿಟ್ರು. ಅವ್ರನ್ನ ತಮ್ಮ ಏನು ತೊಗೊಂಡು ಹೊಂಟಿ, ಅದು ತಲೆ ಮೇಲೆ ಅದ, ಇದ್ರೊಳಗೆಲ್ಲ ನಾವು ಬಿಗಿಡ್ ಕೊಡ್ಲಿಕ್ಕೆ ದುಡ್ಡು ಅಣ್ಯವು, ಹಂಗಾರ ಅದನ್ನ ಕೊಡು, ನಿನ್ನ ಮಾತ್ರ ಬಿಡಂಗಿಲ್ಲ ನಾವು, ಅಕಸ್ಮಾತ್ ನಿನ್ನ ಬಿಟ್ವಿ, ಮತ್ತೊಂದಿಲ್ಲ ಒಂದಿವ್ಸ ಇವ್ರು ಕಳ್ಳರು ಇವರ ಕಳ್ಳು ಮಾಡಿದ್ರು ಹೇಳ್ಬೋದು, ಅದಕ್ಕೆ ನಿನ್ನ ಮುಗಿಸಿನ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಆ ದೇವಿ ದಾಸನ್ ಏನು ಮಾಡಿದ್ರು, ಮುಗಿಸಿದ್ರು. ಅವನ ಕಳ್ಳರು ತಮ್ಮ ಎಲ್ಲ ತೊಗೊಂಡು ಹೋದ್ರು. ಮರುದಿವ್ಸ ಬೀಗರು ಹೊಲನೇ ಇತ್ತದು. ಬೀಗರು ಬಂದು ನೋಡ್ತಾರೆ, ಅಯ್ಯೋ ತಮ್ಮ ಹಳೆಯಂದನ ಸೇವಾ ಅದ. ಅವ್ರು ಗಾಬರಿಯಾಗಿ ಊರಿಗೆ ಮುಟ್ಸಿದ್ರು, ಸುದ್ದಿ ಮುಟ್ಸಿದ್ರು. ಅಂಬಾಬಾಯಿ ಮತ್ತು ದೇವಿ ದಾಸರು, ದೇವಿ ನಿನ್ನ ಕಾರುಣ್ಯದಿಂದ ಬಂದಂತಹ ಯಾವ ಮಗು ಇದ್ದಾನ, ಇದು ವಿಶೇಷವಾಗಿ ರಾಧಿಕಾನ್ ಮದ್ವಿ 8 ದಿವಸ ಉಳಿದದ. ಇಂತಹ ಮಂಗಲ ಸಮಯದೊಳಗ ಈ ಮಗುವಿನ ನೀನು ಆಹುತಿ ತಗೊಂಡು ಅಂದಮೇಲೆ ನಿನ್ನನ್ನು ನಾವು ಗೊಂದಲ ಹಾಕ್ತೀವಿ, ನಿನ್ನ ಮಂಟಪದಲ್ಲಿ ವಿರಾಜಮಾನ ಮಾಡ್ತೀವಿ. ನೀ ಎಲ್ಲಿ ತನಕ ನಮಗ್ ಬಂದು ಅನುಗ್ರಹ ಮಾಡೋದಿಲ್ಲೋ ಅಲ್ಲಿವರೆಗೆ ಗೊಂದಲ ನಿಲ್ಸೋದಿಲ್ಲ. ಅನಾದಿ ಅಂಬಿಕಾ ಭಗವತಿ, 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 ಅನಾದಿ ಅಂಬಿಕಾ ಭಗವತಿ. ಓ ಉನ್ಯಾಸಿ ಬೋಧ ಪರರಿಗೆ ಉನ್ಯಾಸಿ, ಓ ಪರರಿಗೆ ಉನ್ಯಾಸಿ, ಓ ಪರರಿಗೆ ಉನ್ಯಾಸಿ, ಓ ರಾಜಾ ಭಗವತಿ ಬೋಧ ರಾಜಾ ಭಗವತಿ, ಓ ರಾಜಾ ಭಗವತಿ ಬೋಧ ರಾಜಾ ಭಗವತಿ, ಅನಾದಿ ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ನೀನು ಶಾಶ್ವತ ಇರ್ತಕ್ಕಂಥ ಚೈತನ್ಯಮಯಿ ಶಕ್ತಿ ಇದೀಯ. ಶಿವ ಒಂದು ಸಾರೆ ಹಲಹಲ ಪ್ರಾರ್ಥನೆ ಮಾಡೋ ಸಂದರ್ಭ ಬಂದಾಗ ಮಾತೆ ಜಗನ್ಮಾತೆ ಪಾರ್ವತಿ ಮಾತಾ, ಅಪ್ಪ ನೀನೇ ಈ ವಿಶ್ವನ್ ಪ್ರಾರ್ಥನೆ ಮಾಡಿದಿ ಅಂದ್ಮೇಲೆ ನನ್ನ ಮಂಗಳಸೂತ್ರ ಗತಿ, ನನ್ನ ಸೌಭಾಗ್ಯದ ಗತಿ ಏನದ, ಅದಕ್ಕೆ ಈ ಹಲಹಲ ವಿಷಯ ನೀನು ನುಂಗ್ಲಿಲ್ಲ ಅಂದ್ರೆ ಯಾರು ನುಂಗಂಗಿಲ್ಲ. ಅರ್ಥಾತ್ ನಿನ್ನಷ್ಟು ಶಕ್ತರು ಯಾರು ಜಗತ್ನಾಗಿಲ್ಲ. ಇನ್ನು ಇದು ಹೊರಗೆ ಬಿದ್ದರೆ ಜಗತ್ ಸುಡ್ತದ, ನೀನು ನುಂಗಿದ್ರೆ ನೀನು ನನಗೆ ಸಿಗಂಗಿಲ್ಲ. ಅದಕ್ಕೆ ನೀನು ಉಳಿಬೇಕು, ಜಗತ್ತು ಉಳಿಬೇಕಂದ್ರೆ ಆ ಹಲಹಲ ವಿಷಯ ಏನದ ಕಂಠದೊಳಗೆ ಬಿಗಿಯಾಗಿ ಪಾರ್ವತಾ ಮಾತಾ ನಿಲ್ಸಿದ್ರು. ಅವಾಗ ಪರಮೇಶ್ವರ ಅಂದ, ಇಲ್ಲಿ ತನಕ ಏನದ ಶಕ್ತಿಯ ಮಹತ್ವ ಗೊತ್ತಿದ್ದಿಲ್ಲ ನನಗೆ, ಇವತ್ತಿನ ದಿವಸ ಶಕ್ತಿ ಅಂದ್ರೆ ಏನು ಗೊತ್ತಾಯ್ತು. ನೀನ್ ಇದ್ದಿದ್ದಕ್ಕೆ ನಾನು ಶಕ್ತನಾದೆ. ಶಿವ ಸರ್ವಮಂಗಳ ಸ್ವರೂಪನಾದ, ಮಂಗಳಮಯನಾದ, ಮಂಗಳಾಪುರದ ಮಂಗಳೇಶ್ವರನಾದ. ನೀನ್ ಇಲ್ಲದೆ ಹೋದ್ರೆ ಮಂಗಳ ಗೌರಿ ನನ್ನ ಕೃಪಾ ಇಲ್ಲದೆ ಹೋದ್ರೆ ನಾನೇನ್ ಆಗ್ತಿದ್ದೆ, ಶವ ಆಗ್ತಿದ್ದೆ. ಅರ್ಥಾತ್ ಇಂದಿನಿಂದ ಆ ಪರಮೇಶ್ವರ ಹೇಳಿದ ಪಾರ್ವತಿಗೆ, ನನ್ನ ಅರ್ಧ ದೇಹವನ್ನು ನೀನು ಸಮರ್ಪಣೆ ಮಾಡ್ತಾ ಇದ್ದೆ, ಅರ್ಧ ನಾರೀಶ್ವರ ನೀನು ಆಗು. ಅರ್ಧ ನಾರೀಶ್ವರ ಅಂದ್ರೆ ಭಗವಂತನ ಪರಮೇಶ್ವರನ ಅರ್ಧ ದೇಹ ಅಂತಕ್ಕಂಥದ್ದು ಗಿರ್ಜಾ ಮಾತೆ ದಾದ. ಆ ಹರಿಯು ಹರನು ಅರ್ಥಾತ್ ಅರ್ಧ ನಾರೀಶ್ವರ ದೇವಿ ಮತ್ತು ದೈವದ ಶಕ್ತಿ ಶಿವಶಕ್ತಿಯುಕ್ತನಾಗಿದ್ದಂತಹ ಭಗವಂತನೇ ಕಲಿಯುಗದಲ್ಲಿ ಚಿದಂಬರೇಶ್ವರ ಅವತಾರ ಮಾಡಿ ಬಂದು ಹರಿಯ ಭಕ್ತರೇ ಹರಿಯಾಗಿ, ದೇವಿ ಭಕ್ತರೇ ದೇವಿಯಾಗಿ, ಯಾರು ಯಾವ ಪ್ರಕಾರವಾಗಿ ದರ್ಶನ ಕೇಳ್ತಾರೋ ಆ ಪ್ರಕಾರ ಅನುಗ್ರಹ ಮಾಡಿದಂಥ ಅವತಾರ ಅಂತಕ್ಕಂಥ ದದ ಆ ಚಿದಂಬರ ಮಹಿಮಾ ಅಂತಕ್ಕಂಥದ್ದು ಬ್ರಹ್ಮಾದಿಗಳ ನಿಲ್ಕೋದ ಅವತಾರ ಅಂತಕ್ಕಂಥದ್ದು ವರ್ಣನೆ ಮಾಡಲಿಕ್ಕೆ ಸಾಧ್ಯದ. ಚಿದಂಬರ ಮಹಿಮಾನ ಜಾನೆ ತೋ ಬ್ರಹ್ಮ, ಚಿದಂಬರ ಮಹಿಮಾನ ಜಾನೆ ತೋ ಬ್ರಹ್ಮ, ಚಿದಂಬರ
सब संतन की जय. ಚಿದಂಬರ ಮಹಿಮಾ ನ ಜಾನೇತೋ ಬ್ರಹ್ಮ. ಬ್ರಹ್ಮಾದಿಗಳಿಗೂ ಸಹ ಯಾವ ನಾಮದ ಮಹಿಮಾ ಅಂತಕ್ಕಂಥ ಚಿದಂಬರ ನಾಮದ ಮಹತಿ ಅಂತಕ್ಕಂಥ ಗೊತ್ತಿಲ್ಲ. ಯಾರು ಮನುಷ್ಯರಿದ್ದೇವೆ, ನಾವು ಪಾಮರೆಲ್ಲ ಇದ್ದೇವೆ. ಜಾಣತಾ ನೆಣತಾ ವಾಸೆ ಉಚ್ಚಾರಸೆ ಪಾಪೆ ಭಸ್ಮ ಹೋಸಿ ಜನ್ಮಾಂತರಿಸಿ. ತಿಳಿದು ಜ್ಞಾನಯುಕ್ತವಾಗಿಯೋ ಅಜ್ಞಾನಯುಕ್ತವಾಗಿಯೋ ಚಿದಂಬರ ಅಂದ್ರೆ ಸಾಕಂತೆ. ಆ ಮನುಷ್ಯರನ್ನ ನಾನು ಉದ್ಧಾರ ಮಾಡಿದಂತಕ್ಕಂಥದ್ದು ಕಲಿಯುಗಕ್ಕೆ ಭಗವಂತ ಕೊಟ್ಟಂತ ಅಭಯ ಹಸ್ತ ಅಂತಕ್ಕಂಥದ್ದು. ಯಾರು ನಾಮಸ್ಮರಣೆಯಲ್ಲಿ ಸದಾಕಾಲ ಇರ್ತೀವೋ ಭೂಮಿ ಭಾಗವಾಗಿ ಬಿರ್ತಕ್ಕಂಥ ನಮ್ಮ ದೋಷಗಳಿರಲಿ. ಅಮಂಗಲ ಜರಿ ಚಿದಂಬರ ಅಮಂಗಲ ಜರಿ ಚಿದಂಬರ ಮಂಗಲ ಸಮಧಾವ ಮಂಗಲ ಸಮಧಾವ ಹೃದಯ ಮಂಗಲ ನಾಮ ವೀಣ ಮಂತ್ರ ತಂತ್ರ ನಾಹಿ ಸಮಧ. ಮಂತ್ರಗಳು, ತಂತ್ರಗಳು, ಜಾರಣ, ವಶೀಕರಣ, ಮಾಟ, ಮದ್ದು ಬೇಕಾದ ಜಗತ್ತಿನೊಳಗೆ ಅವ. ಅವೆಲ್ಲ ಒಳಗೇನು ಶಕ್ತಿ ಕೊಡ್ತಕ್ಕಂತ ಒಬ್ಬ ಶಕ್ತ ಭಗವಂತನಿದ್ದಾನ. ಮಂತ್ರಾಚೆ ರಾಜ ಚಿದಂಬರ. ಚಿದಂಬರ ಚತುರಾಕ್ಷಿ ಮಹಾಮಂತ್ರ. ಆ ಏನ್ ಮಂತ್ರಗಳು ಅವುಗಳಿಗೆ ಶಕ್ತಿ ಕೊಡ್ತಕ್ಕಂಥ ಶಕ್ತನಾದ್ರಿಂದ ರಾಜ ವಶಿಕೇಲೆ ಪ್ರಜಾ ವಂದಿತಿ. ರಾಜ ಒಂದು ಕಾಲದಲ್ಲಿ ಭರತ ವರ್ಷವನ್ನು ಆಳ್ತಾ ಇದ್ದ. ರಾಜ ಮಹಾರಾಜರು ಆಳ್ತಿದ್ರು. ರಾಜ ಬೇಕಾದಂತಹ ಒಬ್ಬ ಸಾಮಾನ್ಯ ಮನುಷ್ಯ ಇದ್ರೆ ಯಾರು ಅವನು ಸ್ವಾಮಿಗೆ ಹೋಗ್ಬೇಡ್ರಿ, ರಾಜ ಅಂದ್ ಅವನಿಗೆ ಬೆಂಬಲ ಅದ. ಅರ್ಥಾತ್ ಸಾಮಾನ್ಯ ಮನುಷ್ಯ ರಾಜ ಅಂದ್ ರಕ್ಷಾ ಕವಚಗಿದ್ದ ಅಂದ್ರೆ ಅವ್ನಿಗೆ ಯಾರು ಏನ್ ಮಾಡ್ತಿದ್ದಿಲ್ಲ. ಹಂಗ ಏನು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ ಎಲ್ಲೋ ತಳಕೋಟ್ನಾಗ ಎಲ್ಲವೂ ಸಕ್ಸಸ್ ಅಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಾಗ ಏನ್ ಫೈನಲ್ ಅದ ಫೈನಲ್ ಆಗ್ತದೆ. ಹಂಗ ಆ ಭಗವಂತನ ಒಂದು ಆಸ್ಥಾನ ಸನ್ನಿಧಾನ ಅಂತಕ್ಕಂಥ ಅದೇನಪ್ಪ ಅಂತ ತಿಳ್ಕೊಂಡಿದ್ರೆ ಎಲ್ಲವನ್ನು ಬಿಟ್ಟು ಭಗವಂತ ನಾಮಸ್ಮರಣೆ ಅನ್ಕೊಂಡಿದ್ದೆ ಖರೆ. ಆದ್ರೆ ಖಂಡಿತವಾಗಿ ಮಂತ್ರಗಳು ತಂತ್ರಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮದ್ದುಗಳು ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಕಲಿಯುಗದಲ್ಲಿ ನಮ್ಮ ಭ್ರಮ ಅಂತಕ್ಕಂಥದ ಹಂಗ ಅವ್ರು ಮಾಡಿಸಿದ್ರು, ಹಿಂಗ ಇವ್ರು ಮಾಡಿಸಿದ್ರು, ಅದೇನಾದ್ರು ತಲೆ ಆಗಿದ್ರೆ ತೆಗೆದು ಬಿಡ್ರಿ. ಅದು ಏನು ಮಾಡಿಸಿದ್ ನಮ್ಮ ಮನಸ್ಸಿನಾಗಿನ ಭ್ರಮ. ಅದು ಮನಸ್ಸು ಏನ್ ಮಾಡ್ತದ, ಓ ಹಂಗ ಮಾಡ್ಸ್ಯಾರ ಹಿಂಗ ಮಾಡ್ತಾರೆ, ಸುಮ್ಮನೆ ಒಂದಿರ್ತದೆ ಇರೋದೊಂದಿರ್ತದೆ. ಹಂಗಾಗಿ ನಾವು ಭಗವಂತನ ನಂಬಬೇಕು. ಜಗತ್ತಿಗೇನೆ ರಕ್ಷಣೆ ಮಾಡ್ತಕ್ಕಂಥ ನಾವು ಭಗವಂತ ಇದ್ದಾನ. ಸೂತ್ರಧಾರಿ ಅಂತ ಹೇಳ್ತೇವೆ ಅವನಿಗೆ. ಜಗತ್ತನ್ನ ನಿಯಾಮಕ ಇದ್ದಾನ ಭಗವಂತ. ಆತನ ದೊಡ್ಡವನು, ಹಂಗಾರೆ ಮಾಂತ್ರಿಕರು ದೊಡ್ಡವರು, ಮಂತ್ರಾತಂತ್ರ ಮಾಡೋ ದೊಡ್ಡವರು. ಆದ್ರಿಂದ ಆ ಸರ್ವ ಅಧಿಕಾರಿ ಆಗಿರ್ತಕ್ಕಂಥ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಮಂತ್ರಗಳಿಗೆ ರಾಜನೇ ಆಗಿರ್ತಕ್ಕಂಥ ಒಡೆಯನಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಆ ಭಗವಂತನನ್ನ ರಾಜನನ್ನ ಕೈ ಹಿಡಿದಂತ ರಾಣಿಗೆ ದೈನ್ಯತೆ ಬರ್ಲಿಕ್ಕೆ ಸಾಧ್ಯದನ. ಅದಕ್ಕೆ ನಾವೆಲ್ಲ ಮಹಾ ಅಖಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜನನ್ನ ನಾವು ಕೈ ಹಿಡಿದೇವಿ. ಅರ್ಥಾತ್ ಅವನನ್ನು ನಾವು ನಂಬ್ಕೊಂಡೇವಿ. ಆದ್ರಿಂದ ನಾವು ಬಂದಂತಹ ದುಃಖ ದುಮ್ಮಾನಗಳೇನವ ಇವು ಕೊನೆ ಘಳಿಗೆನೂ ಮುಗಿಯಂಗಿಲ್ಲ. ಬೇಕು ಅಂತಕ್ಕಂಥದ್ದು ನಮಗೆ ಸಾಕಾಗಂಗಿಲ್ಲ. ಆದ್ರಿಂದ ನೀ ಇಟ್ಟಂಗೆ ಇರ್ತೀನಿ ಅಪ್ಪ ಭಗವಂತ, ನಾ ಹಂಕರ್ತ ಹರಿಕರ್ತ. ಆದ್ರಿಂದ ನಿನ್ನ ಸರ್ವಸ್ವ ಸಮರ್ಪಣೆ ಮಾಡ್ಕೊಂಡಿದ್ದೆ ಅಂತಕೊಂಡು ನಿನ್ನೆ ಯೋಗಕ್ಷೇಮ ನೋಡಪ್ಪ ಅಂತ ತಿಳ್ಕೊಂಡು ಹೇಳಿ ಅನನ್ಯಾಶ್ಚಿಂತೆ ಅಂತಮ್ಮ ಏ ಜನ ಪರಿಪಾಲಿಸುತ್ತೆ. ಎಲ್ಲವನ್ನೂ ಆ ಭಗವಂತನ ಚಿಂತನೆ ಮಾಡ್ತಾ ಯಾರು ಇರ್ತಾರೋ ನಿನ್ನಿಂದನೇ ಎಲ್ಲ ಜಗತ್ತಪ್ಪ ಅಂತ ತಿಳ್ಕೊಂಡು ಹೇಳಿ ಇರ್ತಾರೋ ಅವರ ಯೋಗಕ್ಷೇಮ ನಾನು ನೋಡ್ತೀನಿ ಭಗವಂತ ಹೇಳಿದ್ದಾನೆ. ಆ ಪ್ರಕಾರವಾಗಿ ಭಗವಂತನ ಅವತಾರದ ಹಿನ್ನೆಲೆಯಲ್ಲಿ ಆಯಾ ದೇವಿಯ ಒಂದು ಕೃಪಾದಿಂದ ಅವ್ರ ಮನೆಯಲ್ಲಿ ಆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಏನ್ ದಂಪತಿಗಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಅವ್ರ ದೇವಿ ಇಷ್ಟೆಲ್ಲ ಪವಾಡಗಳನ್ನು ತೋರಿಸಿದ್ರು. ಬಂದಂತಹ ಕಳ್ಳರನ್ನು ಓಡಿಸಿದ್ಲು, ಸಿಂಹವನ್ನು ಓಡಿಸಿದ್ಲು. ಈ ಪ್ರಕಾರ ಎಲ್ಲರಿಂದ ರಕ್ಷಣೆ ಮಾಡ್ತಾ ಅವ್ರು ಇನ್ನೂ ಖಾತ್ರಿ ಆಯ್ತು, ಓ ಹಂಗ ದೇವಿ ಸರ್ವಶಕ್ತಿ ಇದ್ದಾಳೆ ಅಂತ ತಿಳ್ಕೊಂಡ್ರಿ ಖಾತ್ರಿ ಆಯ್ತು. ಈ ಕಡೆ ಏನಾಯ್ತು, ಇವ ಹುಂಡಿ ತಗೊಂಡು ಹೋಗಿದ್ನಲ್ಲ, ಮದುವೆ ಫಿಕ್ಸ್ ಆಗಿತ್ತು ಬೆಳಗಾವ್ ಅಂತ ತಿಳ್ಕೊಂಡು ಹೇಳಿ ಅವ್ನು ಮುಗಿಸಿದ್ರು. ಅವಾಗ ಅಂಬಾಬಾಯಿ ಗೊಂದಲ ಹಾಕ್ಲಿಕ್ಕೆ ಶುರು ಮಾಡಿದ್ರಲ್ಲ, ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಸಂತ ರಾಜಾರಾಮ್ ಮಹಾರಾಜರು ಅದೇ ಸಂದರ್ಭದಲ್ಲಿ ಅಲ್ಲೇ ತಾಳ ವೀಣಾ ಮೃದಂಗ ಹಿಡ್ಕೊಂಡು ಹೊರಟಿದ್ರು. ಮುಖ್ಯ ಮಹಾಮಂತ್ರ
गुरुनाथ महाराज ಗೆ ತಾಳ್ವಿನ ಮೃದಂಗಂದು ರೂಢಿ ಏತೆ ಉತ್ಸವ ಯಾತ್ರೆ ಶಿವಾರಿ ಕರಿ ಪ್ರತಿ ವರ್ಷ ಏನ್ ಮುರುಗೋಡ್ರು ಉತ್ಸವ ಅಂತಕ್ಕಂತ ನಾವು ಹೊಂಟಿವಿಲ್ಲ ಅದಕ್ಕೆಲ್ಲ ನೀವು ಪ್ರತಿ ವರ್ಷ ಬರೀಪಾ ಅಂತ ತಿಳ್ಕೊಂಡು ಹೇಳ್ತಾ ಮಹಾಮಂತ್ರದ ಉಪದೇಶ ಕೊಡ್ತಾ ಜಗತ್ತಿನಲ್ಲೆಲ್ಲ ಭಕ್ತಿ ಜಾಗೃತಿ ಅಂತಕ್ಕಂಥ ಮಾಡ್ತಕ್ಕಂಥವ್ರಾಗಿದ್ರು. ಈ ಪೇಳಗಾಮದಲ್ಲಿ ಇರ್ತಕ್ಕಂಥ ಯಾವ ದಂಪತಿಗಳು ಇದ್ದಾರಲ್ಲ ಅವ್ರ ಮನೆಯಿಂದ ಮುಖ್ಯ ಮಹಾಮಂತ್ರ ನಾಮ ಚಿದಂಬರ ಹೇಳಿ ಶುರು ಮಾಡಿದ್ರು. ಅಲ್ಲಿ ಒಳಗಿದ್ದಂಥ ಆಯಾವ ಅಂಬಾಬಾಯಿ ಮತ್ತು ಅವರು ಬಂದ್ರು, ಹೊರಗೆ ಬಂದ್ರು, ನೋಡಿದ್ರು ಏನು ಮುಖ್ಯ ಮಹಾಮಂತ್ರ ಹೇಳ್ಕತ್ತಾರಲಿ ಅವರು. ನಾವು ದೇವಿನೇ ಸರ್ವಸ್ವ ಅಂತ ನಾವು ತಿಳ್ಕೊಂಡೇವಿ, ಇವ್ರು ಮುಖ್ಯ ಮಹಾಮಂತ್ರ ನಾಮ ಚಿದಂಬರ ಅಂತ ಹೇಳ್ಕತ್ತಾರಲ್ಲ, ಏನ್ ಕಥೆ ಇದು? ಗುರುಗಳೇ ಅಂತ ಬಂದ್ರು. ರಾಜಾರಾಮ ಮಹಾರಾಜ ಅಡ್ಡ ಬಿದ್ರು. ಇಲ್ಲ ರೀ, ಮತ್ತೆ ನೀವು ಮಂತ್ರ ಹೇಳ್ಕತ್ತಿರಲ್ಲ ಮುಖ್ಯ ಮಂತ್ರ, ಈಗ ನಮ್ಗೊಂದು ಸಮಸ್ಯೆ ಬಂದ್ಬಿಟ್ಟದ ರೀ. ಅದೇನಂದ್ರೆ ನಮ್ಮ ಮಗಳಿದ್ದಾಳ ರಾಧಿಕಾ, ಲಗ್ನಾನ ಒಲ್ಲೆ ಅಂತ ಕೂತ್ಕೊಂಡ್ಬಿಟ್ಟಾಳ್ರಿ. ಯಾಕ ಇಲ್ಲ, ಮತ್ತ ಅವ್ರ ತಮ್ಮ ಇದ್ದ, ಅವ ದೇವಿದಾಸ್ ಇದ್ದ, ಅವ ಏನ್ ಮಾಡಿದ್ದ, ಬೀಗರಿಗೆ ಹುಂಡಿ ಕೊಡ್ಲಿಕ್ಕೆ ಹೋದ, ಅಲ್ಲಿಂದ ಮುಗಿಸ್ಬಿಟ್ಟಿದ್ರ. ಅದಕ್ಕೋಸ್ಕರ ಅವನೂ ಬರಬೇಕು, 8ನೇ ದಿವಸಕ್ಕೆ ಲಗ್ನನೂ ಆಗ್ಬೇಕು. ಹಂಗ ನಿಮ್ ಚಿದಂಬರಪ್ಪ ಮಾಡ್ಲಿಕ್ಕೆ ಸಾಧ್ಯದ ಏನು ಅಂತ ಕೇಳಿದ್ರು. ರಾಜಾರಾಮ್ ಮಹಾರಾಜರು ಅಂದ್ರು, ಅಪ್ಪ ಭಗವಂತ, ನೀನು ಸರ್ವಶಕ್ತ ನಾ ತಿಳ್ಕೊಂಡಿದ್ದೇನೆ, ಸರ್ವೇಶ್ವರ ನಾ ತಿಳ್ಕೊಂಡಿದ್ದೇನೆ, ಮೃತ್ಯುಂಜಯ ನಾ ತಿಳ್ಕೊಂಡಿದ್ದೇನೆ. ಅಪ್ಪ ಭಗವಂತ, ನೀನು ಒಲಿದರೆ ವಿಷಯ ಅಮೃತ ಹೃದಯ, ನೀನು ಒಲಿದರೆ ಕೊರಡು ಕೊನರು ಹೃದಯ. ಅಪ್ಪ ಭಗವಂತ, ನನ್ನ ನಂಬಿದ್ದರೆ ಖರೆ ಆಗಿದ್ರೆ ಈ ಯಾವ ಒಂದು ಪರೀಕ್ಷೆ ನಾನು ತಂದಿದ್ದೀಯ. ನಾನು ನಿನ್ನನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ ಖರೆ ಆಗಿದ್ರೆ, ನೀನು ಅಂಬಾಬಾಯಿ ಬೇರೆ ಅಲ್ಲ, ಚಿದಂಬರ ಬೇರೆ ಅಲ್ಲ ಅಂತ ನಾ ತಿಳ್ಕೊಂಡಿದ್ದೆ ಖರೆ ಆಗಿದ್ರೆ, ಆ ಅಂಬಾಬಾಯಿಯಿಂದ ಉತ್ತರಾಣಿ ಕೊಡಿಸಿ ಯಾವ ಈ ಮಂಟಪದೊಳಗೆ ದೇವಿ ಕೂತ್ಕೊಂಡಾಳ, ಉತ್ತರ ಬರಲಿ ಅಂತ ತಿಳ್ಕೊಂಡು ಹೇಳಿ ಮಹಾಸ್ವಾಮಿಯನ್ನ ಕೂತ್ಕೊಂಡು ಆ ಯಾವ ವಿಶೇಷವಾದ ಗೊಂದಲ ಆಯ್ತಮ್ಮ, ನಾನು ನನ್ನ ಸ್ವಾಮಿ ಪ್ರಾರ್ಥನೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು. ಆ ಪ್ರಕಾರವಾಗಿ ದೇವಿಯನ್ನು ನಾವು ಮಾಡ್ತೀವಿ ಅಂತ ಅವರು ಮಾಡ್ಲಿಕ್ಕೆ ಹತ್ತರು. ದೇವಿ ಒಂದು ಸಂದೇಶ ಬಂತು ಆ ದಂಪತಿಗಳಿಗೆ, ನೋಡಪ್ಪ, ಜಗತ್ತಿಗೆ ಕಾರಣೀಭೂತ ಅಂತ ಒಬ್ಬ ಸರ್ವಶಕ್ತಿ ಇದ್ದಾನ, ಪರಮೇಶ್ವರ ಅಂತ ಹೇಳ್ತಾರ ಅವಂಗ. ಆ ಪರಮೇಶ್ವರಿ ನಾನೇನು ಇದ್ದೇನಿಲ್ಲ, ಅರ್ಧಾಂಗಿ ಇದ್ದೇನಿಲ್ಲ. ಆ ಪರಮೇಶ್ವರನ ಇಚ್ಛಾ ಪ್ರಕಾರ ನಾನು ವರ್ತನೆ ಮಾಡ್ತಕ್ಕಂಥವಳು. ನಾನು ನಿಮಗೆ ಶ್ರೀವಂತಿಕೆ ಕೊಟ್ಟೆ, 2 ಮಕ್ಕಳನ್ನು ಕೊಟ್ಟೆ, ನನ್ನ ಕೈಲಿರುವಂತಹ ಶಕ್ತಿಯನ್ನು ಪೂರ್ತಿ ನಿಮಗೆ ಸಮರ್ಪಣೆ ಮಾಡಿದ್ದೇನೆ. ಈಗೇನ್ ಬಂದಂತಹದ್ದು ಅಕಾಲಿಕ ಮರಣ ಆದ, ಆ ಮರಣದ ಜಯಿಸ್ತಕ್ಕಂತಹ ಶಕ್ತ ಮೃತ್ಯುಂಜಯನಿಗದ. ಆ ಮೃತ್ಯುಂಜಯನ ಸ್ವರೂಪರಾಗಿದ್ದಂಥ ಸಂತ ಭಕ್ತರು ಆ ಚಿದಂಬರನ ಉಪಾಸನೆ ಮಾಡ್ತಾ ಇದ್ದಾರೆ. ಯಮಹಿ ಭೀತಿನೇ ತುಜಸಿ ಪೂಜಿಲ ತಾರಕೇಶ್ವರ, ತುಜ ನಮೋ ನಮೋ ಶಿವ ಚಿದಂಬರ, ಕಾಮದಾಯಕ ಸುರವರಾಧಿಕ ದಿವ್ಯ ಪಾದುಕ ಪ್ರಾಧಿಕಾರಕ ಭಕ್ತಿವರ್ಧಕ, ತಾರಕೇಶ್ವರ ತುಜ ನಮೋ ನಮೋ, ತಾರಕೇಶ್ವರ ತುಜ ನಮೋ ನಮೋ, ತಾರಕೇಶ್ವರ ನಮೋ. ಬೋಲಾ ಸದ್ಗುರುನಾಥ ಮಹಾರಾಜ ಕೀ ಜೈ. ಹಂಗಾರ ದೇವಿ ಆ ಬಂದಂತ ಸಂತರಿಂದಲೇ ಇದು ಕೆಲಸ ಆಗ್ತದಲ್ಲ. ಆಯ್ತು, ಏನಾದ್ರು ಆಗಲಿ, ನನ್ನ ಕೆಲಸ ಆಗಲಿ. ನನ್ನ 8ನೇ ದಿವಸ ಲಗ್ನದ ತಾರೀಕದ, ಅವತ್ತಿನ ದಿವಸ ನಮ್ಮ ತಮ್ಮ ಬರಲಿಲ್ಲ ಅನ್ನೋ ಲಗ್ನ ಒಲ್ಲೆ ಅಂತ ರಾಧಿಕಾ ಕೂತ್ಕೊಂಡಾಳೆ. ಅವನು ಜೀವಂತ ಬರಬೇಕು, ಅದೇ ಮಿತಿ ಲಗ್ನ ಆಗಬೇಕು. ಹಾಗಾದ್ರೆ ನಾನು ದೇವಿನೂ ನೀನೇ, ದೈವತ್ತು ನೀನೇ, ತುಳಜಾಬಾಯಿನೂ ನೀನು ತಿಳ್ಕೊಂಡು ನಾನು ಮುರುಗೋಡದ ಸೇವಕನ ಆಗ್ತೇನೆ ಅಂತ ತಿಳ್ಕೊಂಡ್ರೆ ಅವರಿಬ್ರು ದಂಪತಿಗಳು ಪಣ ತುಳ್ಲಿಕ್ಕೆ ಹತ್ತಾರ. ರಾಜಾರಾಮ್ ಮಹಾರಾಜ್, ಹಂಗಪ್ಪ, ಇದು ನಿನ್ನ ಶಕ್ತಿ ತೋರ್ಸ್ತಕ್ಕಂಥ ಸಮಯ ಬಂದದ. ನೀನು ದೇವಿ ದೈವತ್ತು ಖರೆ ಆಗಿದ್ರ, ಅಂಬಾಬಾಯಿ ನೀನೇ ಖರೆ ಆಗಿದ್ರ, ಇವತ್ತಿನ ದಿವಸ ಯಾವ ಬಂದ ಸಂಕಷ್ಟ ಪರಿಹಾರ ಮಾಡು ಅಂತ ತಿಳ್ಕೊಂಡು ಮಹಾಸ್ವಾಮಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದಾರೆ. ಯಾವೇ ಬ್ರಹ್ಮ ಪೂರ್ಣ ದೀಕ್ಷಿತ ಬ್ರಾಹ್ಮಣ ವೈದಿಕ ನಂದನ ವೇಗಿ ವೈದಿಕ ನಂದನ ವೇಗಿ ವೇಗಿ ವೈದಿಕ ನಂದನ ವೇಗಿ ವೇಗಿ ವೈದಿಕ ನಂದನ ವೇಗಿ ವೇಗಿ ವೈದಿಕ ನಂದನ ವೇಗಿ ವೇಗಿ. ಯಾವೇ ಬ್ರಹ್ಮ ಪೂರ್ಣ ದೀಕ್ಷಿತ ಬ್ರಾಹ್ಮಣ, ಯಾವೇ ಬ್ರಹ್ಮ ಪೂರ್ಣ ದೀಕ್ಷಿತ ಬ್ರಾಹ್ಮಣ, ಯಾವೇ ಬ್ರಹ್ಮ ಪೂರ್ಣ ದೀಕ್ಷಿತ ಬ್ರಾಹ್ಮಣ. ಯಾವ ದೈವಿ ದೈವತೆ ಅವತಾರ ಅಂತಕ್ಕಂಥವನು ಅವ್ರ ನಿಜ ರೂಪ ಅಂತಕ್ಕಂಥದ್ದು ಬೇರೆ ಇರ್ತದೆ, ಸಗುಣ ರೂಪ ಅಂತಕ್ಕಂಥದ್ದು ಬೇರೆ ಇರ್ತದೆ. ಸಗುಣ ರೂಪ ಅಂದ್ರೆ ಭಗವಂತ ಯಾವುದಾದ್ರೂ ಮೂರ್ತಿ, ರಾಮನಾಗಿಯೋ ಕೃಷ್ಣನಾಗಿಯೋ ಚಿದಂಬರನಾಗಿಯೋ ಮೂರ್ತಿಮಂತನಾಗಿ ಪ್ರಕಟ ಆಗ್ತಾನೆ. ಹಂಗಾರೆ ಭಗವಂತನ ಅವತಾರ ರಾಮ ಇದ್ದಾನಿಗ, ಚಿದಂಬರ ಇದ್ದಾನಿಗೆ ಯಾವ ಇಲ್ಲ, ಬರೀ ಚಿದಂಬರ ನಾಮಸ್ಮರಣೆ ಅದ, ರಾಮನ ನಾಮಸ್ಮರಣೆ ಅದ. ಆ ಪ್ರಕಾರವಾಗಿ ನಾಮ ನಿರ್ಗುಣ ಅದ. ನಾಮ ಏನು ಅವತಾರ ಮಾಡಿ ಬಂದಿತ್ತಲ್ಲ ಭಗವಂತ ಸಗುಣ ಅವತಾರ ಅಂತಕ್ಕಂಥದ್ದದ. ಅದೇ ಪ್ರಕಾರ ದೇವಿನೂ ಅಷ್ಟೇ ಅದ. ಮಹಿಷಾಸುರ
ಶುಂಭ ನಿಶುಂಭ ರಕ್ತ ಬೀಜಾಸುರ ಅವರೆಲ್ಲ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಆದಿ ಮಹಾಶಕ್ತಿ ಪ್ರಕಟ ಆಗಿ ಆ ದುಷ್ಟ ಸಂಹಾರ ಮಾಡಿ ಮತ್ತು ನಿರ್ಗುಣ ರೂಪವಾಗಿ ರಹಸ್ಯಾತ್ಮಕ ಜ್ಯೋತಿ ಸ್ವರೂಪವಾಗಿ ಸಚಿದಾನಂದ ಪರಾತ್ಪರವಸ್ತುವಾಗಿ ಅಖಂಡ ಮಂಡಲಾಕಾರ ಪರಿಪೂರ್ಣವಾಗಿ ಆ ಚೈತನ್ಯ ಅಂತಕ್ಕಂತಹದಿರ್ತದ. ಆ ಪ್ರಕಾರವಾಗಿರ್ತಕ್ಕಂತಹ ಯಾವ ಚಿದಂಬರನ ಉಪಾಸನೆಯನ್ನು ಮಾಡ್ತಕ್ಕಂತಹ ರಾಜಾರಾಮರು ಅಪ್ಪ ಬಾ ವೇಳ ಬಾ ಈಶ್ವರಲ್ಲ ಅವನೇ ಬಹಳ ವೇಳೆ ತಗೋಬೇಡ. ಕಲಿಮಾಜಿ ಭಕ್ತ ಜಾಲತೆ ಅಪಾರ ಹೋತಾಸಿ ತತ್ಪರ ಭಜನಿತಾಂಚ. ಕಲಿಯುಗದ ಭಕ್ತರು ನಾವಿದ್ದೀವಿ. ಬಹಳಷ್ಟು ನೀನು ಪರೀಕ್ಷೆ ಮಾಡ್ಲಿಕ್ಕೆ ಕೂತಿ ಅಂದ್ರೆ ಹೋಗೋ ಮಾರ್ಯ ನೀನು ಇದೆಯೋ ಇಲ್ಲ ಗೊತ್ತಿಲ್ಲ ಹೋಗಂತೆ. ಈ ಪ್ರಕಾರ ನಮ್ಮಲ್ಲಿ ದಾಸಮಣೆ ಐತಿ ಅವಿಶ್ವಾಸಿ ಲೋಕ. ನಮ್ಮಲ್ಲಿ ಅವಿಶ್ವಾಸ ಬಹಳ ಅಂತಕ್ಕಂಥದ. ಅಪ್ಪ ಭಗವಂತ ಕಲಿಮಾಜಿ ಭಕ್ತ ಜಾಲತೆ ಅಪ್ಪ ನಾವು ಕಲಿಯುಗ ಭಕ್ತ ಇದ್ದೇವೆ. ಏನೇ ಆಗ್ಲಿ ತಿಳಿದೋ ಚಿದಂಬರ ಅಂದ್ಲಿಕ್ಕೆ ಹತ್ತೇವಿ. ಮಧ್ಯ ವಿಷಯ ಹೋ ಕರಿತಾ ಆಳಸ ತಲೆ ಭಜನೆ ಮಾಸ ಕಾಲವಿಲೆ. ಆ ಭಜನೆ ಮಾಡೋ ಹೊತ್ನಾಗ ತುಕ್ಕುಡ್ಕಿ ಆಳ್ಕಳ್ಕಿ ನಿದ್ದಿ ತಾವೆಲ್ಲ ಬಂದು ನಮ್ಗ್ ಬಹಳ ದುಂಬಾಲ್ ಬೀಳ್ತಾವಪ್ಪ ಮಹಾರಾಯ. ಅವು ಯಾಕೆ ಹಂಗ ಬರ್ತಾವ ಅಂತ ತಿಳ್ಕೊಂಡು ಕೇಳಿದ್ರ ಅವು ಏನ್ ಮಾಡಿರ್ತಾವ, ಎಷ್ಟೋ ಜನದಲ್ಲಿ ನಮ್ಮನ್ನ ಬೆನ್ ಹತ್ಕೊಂಡ್ ಬಂದಿರ್ತಾವ. ಎಲ್ಲ ಇವನ ಭಗವನ್ ನಾಮಸ್ಮರಣೆ ಸತ್ಸಂಗ ಮಾಡಿ ಪಾರಗಳಿಗೆ ಹವಣಿಸ್ತಾ ಇದ್ದಾನ, ಇವನ್ ನಮ್ಮ ಪಾರ್ಟಿ ಬಿಟ್ಟು ಹೋಗ್ತಾನ. ಅವು ದುಷ್ಟ ಶಕ್ತಿ ಏನ್ ಮಾಡ್ತಾವ, ಕಾಲ್ ಹಿಡಿದು ಜಗ್ಲಿಕ್ಕೆ ಶುರು ಮಾಡ್ತಾವ. ನಾವ್ ಕಿತ್ತು ಒಟ್ಟಾನ ಯಾರು ಮೊಬೈಲ್ ಕಾಲ್ ಬಂದ್ರೆ ಹೋ ಅರ್ಥಾತ್ ಹೇಳಿ ಕಾಣಿದ್ಕೊಂಡು ಕೇಳಿದ್ರೆ ಈ ಯಾವ ವಿಶೇಷತೆ ಅಂತಕ್ಕಂಥ ಭಗವಂತನ ಒಂದು ಏನು ಸತ್ಸಂಗ ನಡೆದಿರ್ತದ. ಮಹಾರಾಷ್ಟ್ರರು ಬಹಳ ಇದಕ್ಕೆ ಮಹತ್ವ ಕೊಡ್ತಾರೆ. ಒಂದ್ಸರಿ ನಾವು ಅಲ್ಲಿ ಚಿದಂಬರೇಶ್ವರ ಗೋದಾವರಿ ತಟಾಗ್ಲಿರ್ತಕ್ಕಂಥ ಅದು ಕಳಸಾವಣ ಕಾರ್ಯಕ್ರಮ ಇತ್ತು ಚಿದಂಬರೇಶ್ವರದು. ಅಲ್ಲಿ ದೊಡ್ಡ ದೊಡ್ಡ ಕೀರ್ತನಕಾರ ಬಂದಿದ್ರು. ಆ ಸಂದರ್ಭದಲ್ಲಿ ನಾವೆಲ್ಲಿ ನೋಡ್ತೇವೆ ಮೈಲಾರ ಜಾತ್ರೆ ತಲೆ ಕಾಣ್ತಾವಲ್ಲ ಹಂಗ ಅಷ್ಟು ಮಂದಿ ಆಗಿಂದಾಗ ಬರ್ತಾರೆ. ಇಂಥ ಟೈಮ್ ಕೀರ್ತನ ಅಂದ್ರೆ ಅಷ್ಟು ಟೈಮ್ ಹಾಜರಿರ್ತಾರೆ. ಅವ್ರು ಫಸ್ಟ್ ಕೀರ್ತನಕಾರ ಏನ್ ಹೇಳ್ತಾರೆ, ಎಲ್ಲರೂ ನಿಮ್ಮ ಸ್ವಿಚ್ ಆಫ್ ಮಾಡ್ರಿ ಮೊಬೈಲ್. ಯಾಕ ಭಗವಂತ ಬಂದಂತಹ ಸಂದರ್ಭ ಇದು ಲೌಕಿಕ ವಿಷಯಕ್ಕೆ ನಾವು ಮಹತ್ವ ಕೊಡ್ಲಿಕ್ಕೆ ಹೋದೆ ಅಂದ್ರೆ ಅಲ್ಲಿ ನಮ್ಗೆ ಅವಾಗ ರಿಲೇಷನ್ ಕಟ್ ಆಗ್ತದೆ. ಅರ್ಥಾತ್ ದೂರ ಜಾರಿ ಹೋಗ್ತೀವಿ ಭಗವಂತನಿಂದ. ಆದ್ದರಿಂದಾಗಿ ಇವತ್ತಿನ ದಿವಸ ಶ್ರೇಷ್ಠವಾದಂತಹ ದಿವಸ. ಏನ್ ಕ್ಷಣಗಳವ ಇವು, ಅಮೃತ ಸದೃಶವಾಗಿರ್ತಕ್ಕಂಥ ಘಳಿಗೆಗಳಿವು. ಇವು ನಮ್ಮನ್ನ ಜೀವನದಲ್ಲಿ ಅಪಮೃತ್ಯು ದೂರ ಮಾಡ್ತಾವ, ಬಂದಂತ ಸಂಕಷ್ಟಗಳು ದೂರ ಮಾಡ್ತಾವ, ನಮ್ಗೆ ಏನ್ ತ್ರಾಸದ ಎಲ್ಲ ದೂರ ಮಾಡ್ತಾವ. ನಾವು ಊರಿಂದ ಹೊರಗೆ ಬರೋದ್ರಾಗ ನಮ್ಗೊಂದು ಒಳ್ಳೆ ಸುದ್ದಿಗೆ ಬಂತು. ನಮ್ಮ ಮೇಷ್ಟ್ರು ಮಗ ಇವತ್ತಿನ ದಿವಸ ಪ್ರೊಫೆಸರ್ ಆದ್ರು, ಲೆಕ್ಚರ್ ಆಗಿ ಅಪಾಯಿಂಟ್ಮೆಂಟ್ ಆದ್ರು ಅಂತ ಹಿಂಗೆ ಒಟ್ಟು ಏನಾರ ಆಗ್ಲಿ ನಾವು ಭಗವಂತನ ಭಕ್ತಿಯನ್ನು ಖರೆ ಇದ್ದಿದ್ದೆ ಖರೆ ಆಗಿದ್ರೆ ನಮ್ಗೇನ್ ನೋಡ್ಕೋತಾನವ. ಅವಂಗ ಅಷ್ಟು ಇಲ್ಲ ಯೋಗಕ್ಷೆ ಮಾಡ್ಲಿಕ್ಕೆ, ಅವಂಗ ಭಗವಂತನಲ್ಲಿ ಶಕ್ತಿ ಇಲ್ಲ. ನಾವೇನ್ ಮಾಡ್ತೀವಿ, ಸೋಮವಾರ ಒಂದ್ ದಿವಸ ಒಂದ್ ದೇವ್ರು, ಮಂಗಳವಾರ ಒಂದ್ ದಿವಸ ಒಂದ್ ದೇವ್ರು, ಬುಧವಾರ ಒಂದ್ ದಿವಸ ಒಂದ್ ದೇವ್ರು, ರಾಮ್ ಕೊಂಡಿ ಬಂದ ಒಂದ್ ಪ್ರಶ್ನೆ ಕೇಳಿದ್ವಿ, ಮತ್ತೆ ಯಾರು ಪ್ರಶ್ನೆ ಕೇಳಿದ್ರಿ, ನಿಂಬೆಹಣ್ಣು ಮಂತ್ರಿ ಹುಡ್ರು ಒಂದ್ ಎರಡು ತಲೆಯಾಗ ಬರೇ ಅವ ಕಸಾನ ತುಂಬಿಕೊಂಡಿರ್ತೀವಿ. ಭಗವಂತ ಇದೆಯಪ್ಪ ಏನ್ ಮಾಡ್ತೇವೆ ಮಾಡು ಅಂತಕ್ಕಂಥ ಭಾವ ಯಾರು ಬರ್ತದೇನು. ತಪ ಮೋದ ತಪ ಚಿದಂಬರ ನಾಮ ಸಾಗತ ಸುಗಮ ತಪ ಮೋದ एक नाम मुखे गावे दिगंबर करोनियंतर शोध भावे करोनि अंतर शोध भावे एक नाम मुखे गावे दिगंबर एक नाम मुखे गावे दिगंबर एक नाम मुखे महाराज की जय, सब संतन की जय. ಒಂದು ನಾಮಸ್ಮರಣೆಯನ್ನು ನಮ್ಮ ಗುರು ಮಹಾರಾಜ್ ಏನು ಅನುಗ್ರಹ ಮಾಡಿದ್ದಾರೋ ಆ ನಾಮಸ್ಮರಣೆಯಲ್ಲಿ ಎಲ್ಲ ದೈವತನ್ನು ಕಾಣಬೇಕು ನಾವು. ಚಿದಂಬರನ ಉಪಾಸನೆ ಬಂತು. ರಾಮ ಬ್ಯಾರೆ ಚಿದಂಬರ ಬ್ಯಾರೆ ಅಂತ ತಿಳ್ಕೋಬಾರ್ದು. ಅರ್ಥಾತ್ ಬಂಗಾರ ಘಟ್ಟಪ ಅಂದ್ರೆ ಅವನು ಮಾಡ್ಬೋದು, ಚಿದಂಬರನ್ ಮಾಡ್ಬೋದು, ಕರ್ಸಿದ್ರೆ ಬಂಗಾರನ ಅಲ್ವಾ. ಆ ಪ್ರಕಾರ ಸೂರ್ಯನ ಸಹಸ್ರ ಕಿರಣಗಳು ಸೂರ್ಯೋದಯಕ್ಕೆ ಬರ್ತಾವ. ಸಹಸ್ರ ಕಿರಣ ಎಲ್ಲಿ ಗುಪ್ತ ಆಗ್ತಾವ, ಸೂರ್ಯನಲ್ಲೇ ಗುಪ್ತ ಆಗ್ತಾವ. ಪೂರ್ಣ ಮುದಚ್ಚದೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಆ ಭಗವಂತನ ಸಿಡಂತ ಅಂಶೀಭೂತವಾದ ಚೈತನ್ಯ ಆತ್ಮ ಅಂತಕ್ಕಂಥದ್ದು. ಆ ಆತ್ಮದ ಇರುವಿಕೆಯ ಒಂದು ಅವಕಾಶದಲ್ಲಿ ಏನ್ ನಮ್ಮ ದೇಹಕ್ಕೆ ಅಂಟಿಕೊಂಡಂತಹದ್ದು ಏನು ವಿಷಯ ವಾಸನಗಳು ಅರ್ಥಾತ್ ಕಾಮನಗಳು ಆ ದೇಹದ ಮುಖಾಂತರವಾಗಿ ನಾವು ಅನುಭವಿಸಿ ತನ್ಮೂಲಕ ಕೊನೆಗಳಲ್ಲಿ ಬಂದ ದೇಹಕ್ಕೆ ಹೋಗ್ತಕ್ಕಂಥ ಅದನ್ನು ಅದೇ ಭಗವಂತ ಚಿದಂಬರಿ ಚಿತ್ಸಾಗರಿ ಅಂತ ಹೇಳ್ತಾರೆ. ಆ ಪ್ರಕಾರವಂತಹ ಶ್ರೇಷ್ಠವಾಗಿರ್ತಕ್ಕಂಥ ಚಿದಂಬರನನ್ನ ಉಪಾಸನೆ ಮಾಡಿ ಹತ್ತಿದ್ದಾರೆ ರಾಜಾರಾಮ್ ಮಹಾರಾಜರು. ಅಪ್ಪ ಭಗವಂತ ತಾಳ ವೀಣ ಮೃದಂಗ ಗುಡ್ಡಕ್ಕೆ ಹಾಕಿ ನಾನು ಎಲ್ಲಾರು ದೂರದರ್ಶನ ನೋಡ್ಕೊಂಡು ಧಾರಾವಾಹಿ ನೋಡ್ಕೊಂಡು ಆರಾಮಿದ್ದಾರೆ ನೋಡ್ಕೊಂಡು ತಿನ್ಕೊಂಡು ನಾನು ಈ ಪ್ರಸಂಗದಿಂದ ನೀನು ಏನಾರ ಸಕ್ಸಸ್ ಮಾಡ್ರಿ ಅಥವಾ ಈ ಬಂದಂತಹದ್ದು ಪ್ರಸಂಗ ಏನದ ಇದು ಬಹಳ ಅತ್ಯದ್ಭುತವಾದಂತ ಪ್ರಸಂಗ ಅದ, ಬಹಳ
ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಗತವಾದಂತಹದ್ದು ಸಂಸ್ಕಾರ ಮಾಡಿ ಬಂದಂತಹದ್ದು ಆ ಮಗನ್ನ ಆರಾಮ್ ಮಾಡ್ಬೇಕು ಅಥವಾ ಎದ್ದು ಕರ್ಕೊಂಡ್ ಬರ್ಬೇಕು. 8ನೇ ದಿವಸ ಏನು ರಾಜಕಾರಣ ಮದುವೆ ಅವತ್ತಿನ ದಿವಸ ಫಿಕ್ಸ್ ಆಗಿ ಡೇಟ್ ತಪ್ಪಬಾರ್ದು. ಈ ಪ್ರಕಾರ ಕಂಡೀಷನ್ ದಂಪತಿಗಳದು. ಆ ಪ್ರಕಾರ ರಾಜಾರಾಮ ಹೇಳಿದ್ರು, ಅಪ್ಪ ನೋಡಪ್ಪ ಭಗವಂತ, ಇಂತಹ ಪ್ರಸಂಗದೊಳಗೆ ನೀನು ನಾನು ಬಹಳ ಹೊರಗೆ ಹಸ್ಬೇಡ, ಈಗ ಪ್ರಸಂಗದೊಳಗೆ ನೀನೇ ಕಾಯ್ಬೇಕು ಅಂತ ತಿಳ್ಕೊಂಡು ಮಹಾಸ್ವಾಮಿ ಸರ್ವಸ್ವತು ಮಾಧ ಮಾತಾ ಪಿತಾ ಬಂಧು ಸರ್ವಸ್ವತು ಮಾಧ ಮಾತಾ ಪಿತಾ ಆಯಾ ಮೂರ್ತಿ ಏನವ ಕನಕದ ಮೂರ್ತಿ ದೇವಿನಲ್ಲಿ ಮೇಲೆ ಪ್ರತಿಷ್ಠಾಪನಾ ಮಾಡಿದ್ರು. ಅವಳ ಕೈ ಕಾಲು ಎಲ್ಲ ಪಟ್ಟ ಪಟ್ಟ ಕೆಳಗೆ ಬಿದ್ದಾವ. ಅಲ್ಲಿ ದಿವ್ಯವಂತಹದ್ದು ಕೋಟಿ ಅಖಂಡ ಅನಂತ ಕೋಟಿ ಬ್ರಹ್ಮಾಂಡನಾಗಿ ಸ್ವರ್ಣ ಭಗವಂತ ಚೈತನ್ಯ ಅಂತಕ್ಕಂಥದ್ದು, ಯಾವ ದೈವಿ ಚೈತನ್ಯ ಅದನ್ನು ಯಾವ ಚಿದಂಬರ ಚೈತನ್ಯ ಎಲ್ಲ ಒಂದೇದಂತ ತೋರ್ಸ್ಲಿಕ್ಕೋಸ್ಕರ ಭಗವಂತ ಏನ್ ಮಾಡ್ದ, ನಿರ್ವಿಕಾರ ಶುದ್ಧ ಬ್ರಹ್ಮತಿರಂಬ ನಿರ್ವಿಕಾರ ಶುದ್ಧ ಬ್ರಹ್ಮತಿರಂಬ सब संतन के ಚಿದಾನಂದ ಅವಧೂತರ ದೇವಿ ಮಹಾತ್ಮೆಯಲ್ಲಿ ಬರೆದಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನಿಗೂ ಮತ್ತು ದೇವಿಗೂ ಯಾರು ವ್ಯತ್ಯಾಸ ಕಾಣ್ತಕ್ಕಂಥವ್ರು ಆಗ್ತಾರ ಅವರು ಪರಮ ಪಾತ್ಕಿದ್ದಾರೆ ಅಂತ ತಿಳ್ಕೊಂಡ್ರೆ ಸ್ಪಷ್ಟವಾಗಿ ಚಿದಾನಂದ ಅವಧೂತರು ದೇವಿ ಮಹಾತ್ಮೆಯಲ್ಲಿ ಬರೆದಿದ್ದಾರೆ. ಆ ಪ್ರಕಾರವಾಗಿ ದೇವಿ ಮತ್ತು ದೈವತೆಯ ಚಿದಂಬರೇಶ್ವರ ಎಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದಿಲ್ಲ. ಆ ಪ್ರಕಾರವಾಗಿ ಚಿದಂಬರನ ಒಂದು ಸರ್ವೇಶ್ವರತ್ವ ಅಂತಕ್ಕಂಥದ್ದು ಪೂರ್ಣಬ್ರಹ್ಮ ಅಂತಕ್ಕಂಥದ್ದು ದೇವಿ ಸ್ವರೂಪನ ಅಂತಕ್ಕಂಥದ್ದು. ಭಗವಂತ ಪರಮೇಶ್ವರ ಅರ್ಧನಾರೀಶ್ವರನೇ ಇದ್ದಾನೆ. ಯಾವ ಮಂಗಳಾ ಗೌರಿಯನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ ಆ ಮಂಗಳಾ ಗೌರಿಯ ವರನೇ ಆಗಿರ್ತಕ್ಕಂತಹ ಮಂಗಳೇಶ್ವರನೇ ಇದ್ದಾನೆ. ಚಿದಂಬರೇಶ್ವರ ಅಂತ ಮಾತಂತಕ್ಕಂಥದ್ದಿಲ್ಲ. ದೈವ ಸ್ವರೂಪ ಇದ್ದ ಭಗವಂತ ಚಿದಂಬರ ನೀನು ಅನುಗ್ರಹ ಮಾಡದೇ ಇದ್ರೆ ನಾನು ಇಲ್ಲಿ ಪ್ರಾಣ ತ್ಯಾಗ ಮಾಡಿರ್ಬೋದು. ಆತ್ಮ ನಿವೇದನ ಭಕ್ತಿ ಮಟ್ಟವನ್ನು ಮುಟ್ಟಿದ್ದಾರೆ ಸಂತ ರಾಜಾರಾಮ್ ಗುರು ಮಹಾರಾಜರು. ತಕ್ಷಣ ಯಾವ 100 ಕೋಟಿ ಸೂರ್ಯ ಪ್ರಭಾ ಅಂತಕ್ಕಂಥದ ಯಾವ ಮಂಟಪದೊಳಗೆ ಜಗ್ಗಂತ ಬೆಳಕು ಬಿದ್ದದ. ಈ ಕಂಬ ಗಾಡಿಗಳೆಲ್ಲ ಬೆಳಕಿನಲ್ಲಿ ಬೆಳಕಾಗಿ ಲೀನ್ ಆಗ್ತಕ್ಕಂಥವಾಗಿದ್ದಾವೆ. ಸಮಾಧಿ ಸಾಧನ ಪಾಯಿಕಾಯು सब संतन की ದೇಹ ಶುದ್ಧ ಕರಣೆ ಭಜನ್ ಧಜಾವೆ. ಏನ್ ಭಜನೆ ಮಾರ್ಗ ಅಂತಕ್ಕಂಥದ್ದು ಸರಳ ಸಾಧನ ಅಂತಕ್ಕಂಥದ್ದು ಕಲಿಯುವುದೊಳಗದ ಮಹಾರಾಜ್. ನೀವು ಕಠಿಣ ಅನುಷ್ಠಾನ ಮಾಡ್ಲಿಕ್ಕೆ ಹೋದ್ರೆ ಏನಾದ್ರು ದೋಷಗಳು ಅಂತಕ್ಕಂಥ ಇದ್ರು ಸಹ ಆ ದೋಷ ಪ್ರಾಯಶ್ಚಿತ್ತಾರ್ಥವಾಗಿ ಅಚ್ಯುತಾನಂತ ಗೋವಿಂದ ಅಂತಕೊಂಡು ನಾಮಸ್ಮರಣೆನ ಮಾಡ್ಬೇಕಾಗ್ತದೆ ಮಹಾರಾಜ್. ಆ ಪ್ರಕಾರವಾಗಿ ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಯಾವ ನಾಮಯೋಗ ಭಕ್ತಿ ಯೋಗ ಶ್ರೇಷ್ಠ. ಸಮಾಧಿ ಸಾಧನ ಮಾಡ್ಬೇಕು, ಅಷ್ಟಾಂಗ ಯಾಗ ಮಾಡ್ಬೇಕು, ಆ ಯೋಗ ಮಾಡ್ಬೇಕು. ಈ ಪ್ರಕಾರ ಎಲ್ಲವೂ ಬದಿಗಿರಿಸಿ ಎಲ್ಲವೂ ನಾಮಯೋಗವೇ ಸರ್ವಸ್ವ ಅಂತ ತಿಳ್ಕೊಂಡ್ರಿ. ಕುಳಿತಾಗ ನಿಂತಾಗ ನಡೆಯುವಾಗ ನುಡಿಯುವಾಗ ಭಗವಂತನ ಚಿಂತನೆ ಮಾಡ್ತಕ್ಕಂತಹದ್ದೇ ನಾಮಯೋಗ ಭಕ್ತಿಯೋಗ. ಆ ಪ್ರಕಾರವಾಗಿ ಸಂತ ರಾಜಾರಾಮರು ಪ್ರಾರ್ಥನೆ ಮಾಡಿದ್ರಪ್ಪ, ಭಗವಂತ ಈ ಪರೀಕ್ಷೆಯಲ್ಲಿ ನಿನ್ನನ್ನು ಬಿಟ್ಟಿದ್ದೇನೆ, ಯಾವ ಪ್ರಕಾರ ನೀನು ಅನುಗ್ರಹ ಮಾಡ್ತೇವೆ ಮಾಡೋ ತಿಳ್ಕೊಂಡು ಹೇಳಿದಾಗ ಆ ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜರು ರಾಜಾರಾಮನಿಗೋಸ್ಕರವಾಗಿ ಕಾಣಿಸ್ತಕ್ಕಂಥವರಾಗಿದ್ದಾರೆ ಆ ದೇವಿಯ ಒಂದು ಮಂಟಪದಲ್ಲಿ. ಅಪ್ಪ ರಾಜಾರಾಮ ನಮೇ ಭಕ್ತ ಪ್ರಣಶ್ಯತಿ, ಭಕ್ತರನ್ನ ಎಂದು ಕೈ ಬಿಟ್ಟಿದ್ದು ಉದಾಹರಣೆ ಅಂತಕ್ಕಂಥದ್ದಿಲ್ಲ. ಆ ದೇವಿ ಭಕ್ತರು ನನ್ನ ಭಕ್ತರೇ ಇದ್ದಾರೆ, ನೀನು ನನ್ನ ಪಟ ಭಕ್ತನೇ ಇದ್ದೀಯಾ. ಆದ್ರಿಂದ ಒಂದು ಏನ್ ತಿಳ್ಕೊಂಡ್ರೆ ಇವತ್ತಿನ ದಿವಸ ವೈದ್ಯಕೀಯ ವಿಜ್ಞಾನವನ್ನು ನಾವು ವಿಚಾರ ಮಾಡಿದಾಗ ಏನಾದ್ರೂ ಒಂದು ಬಹಳ ಸೀರಿಯಸ್ ಕೇಸ್ ಇದ್ದಾಗ ಅವ್ರೇನ್ ಮಾಡ್ತಾರೆ, ಹೃದಯ ಬಡಿತ ಇರತನಕ ನಾಡಿ ಮಿಡಿತ ಇರತನಕ ಮಾತ್ರ ಅವರು ಕೆಲಸ ಮಾಡ್ತಾರೆ. ಅವೆರಡು ನಿಂತ ಮೇಲೆ ಆ ವೈದ್ಯಕೀಯ ವಿಜ್ಞಾನ ವೈಫಲ್ಯ ಆಗ್ತದೆ. ಅರ್ಥಾತ್ ನಾವು ಹೆಲ್ಪ್ಲೆಸ್ ಅಂತ ಹೇಳಿದ್ರೆ ನಮ್ಗೆ ಆಗೋದಿಲ್ರಿ ಅಂತ ಹೇಳ್ತಾರೆ, ನಾವು ಅಸಹಾಯಕ್ಕಿದ್ದೀವಿ ಅಂತ ಹೇಳ್ತಾರೆ. ಇವೆರಡನ್ನೂ ನಿಂತಾಗ್ಲೂ ಸಹ ನಾಡಿ ಬಡಿತ ಅಥವಾ ಹೃದಯ ಬಡಿತ ನಾಡಿ ಮಿಡಿತ ಇವೆರಡೂ ನಿಂತರೂ ಸಹ ಮತ್ತೆ ಶುರು ಮಾಡ್ತಕ್ಕಂಥ ಶಕ್ತಿ ಒಬ್ಬ ಇದ್ದಾನೆ ಜಗತ್ತಿನಲ್ಲಿರ್ತಕ್ಕಂಥ ಪರಬ್ರಹ್ಮ ಪರಮೇಶ್ವರ, ಮೃತ್ಯು ಮೃತ್ಯುಂಜಯೇಶ್ವರ. ಕಬ್ಬನ್ನು ಇವತ್ತಿನ ದಿವಸ ವಿಜ್ಞಾನ ಸಕ್ಕರೆವರೆಗೆ ತರ್ತದ, ಸಕ್ಕರೆಯನ್ನು ಕಬ್ಬು ಮಾಡ್ಲಿಕ್ಕೆ ಬರಂಗಿಲ್ಲ.
ಹಾಲನ್ನ ವಿಜ್ಞಾನ ಇವತ್ತಿನ ದಿವಸ ಏನ್ ಮಾಡ್ತಾರೆ, ತುಪ್ಪದವರೆಗೆ ಮಾಡ್ತಾರೆ, ತುಪ್ಪವನ್ನು ಹಾಲು ಮಾಡ್ಲಿಕ್ಕೆ ಬರಂಗಿಲ್ಲ. ಆದ್ರಿಂದ ಇವತ್ತಿನ ದಿವಸ ದೇಹ ಅಂತ ಆದ್ಮೇಲೆ ಮತ್ತೆ ಅದನ್ನು ಪುನಃಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಯಾವುದ್ರಲ್ಲಿ ಇಲ್ಲ. ಅದು ಅಖಿಲಾಂಡ ಬ್ರಹ್ಮಾಂಡ ನಾಯಕರಲ್ಲಿ ಮಾತ್ರ ಅದ. ಸಂತ ರಾಜಾರಾಮ ಮಹಾರಾಜ ಚಿದಂಬರೇಶ್ವರ ಸಂದೇಶ ಕೊಟ್ಟರು, ಯಾವ ಸ್ಮಶಾನದ ಕಡೆಗೆ ಉತ್ತರ ಮುಖ ಮಾಡ್ಕೊಂಡು ನಿಲ್ಕೋ, ಆ ಯಾವ ದೇವಿದಾಸನ್ನ ಏನು ಇದ್ದಾನ ಸಂಸ್ಕಾರ ಆಗಿದೆ ಬಾ ಅಂತ ತಿಳ್ಕೊಂಡು ಕರಿ, ಚಿದಂಬರ ಆಜ್ಞೆ ಆಗಿದೆ ಅಂತ ತಿಳ್ಕೊಂಡು ಕರಿ ಅಂತ ಹೇಳ್ತಕ್ಕಂಥವ್ರಾಗಿದ್ದಾರೆ ರಾಜಾರಾಮ ಮಹಾರಾಜರು. ಅಪ್ಪ ಅಮ್ಮನ ಕರೆದ್ರು, ರಾಜಾರಾಮ ಮಹಾರಾಜರು ಹೇಳಿದ್ರು ಚಿದಂಬರೇಶ್ವರ ಆಜ್ಞೆ ಆಗಿದೆ, ಆ ಸ್ಮಶಾನ ಕಡೆ ಮಾರಿ ಮಾಡ್ಕೊಂಡು ಬಾ ನಿನ್ನ ಮಗನ ಕರಿ ಬರ್ತಾ ಅಂತಕೊಂಡ್ರಿ. ದೇವಿದಾಸ್ ಬಾ 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 ಎಂಬುದಾಗಿ ಕರಿತಕ್ಕಂಥವ್ರಾಗಿದೆ ತಾಯಿ ತಂದೆಗಳು. ಮೀ ಹಾಲು ಅಂತ ಸಂಸ್ಕಾರ ಮಾಡಿದಂತಹದ್ದು ಭಸ್ಮೇನದ ಚಿತಾಭಸ್ಮದಲ್ಲಿ ಆ ಯಾವುದು ಪೃಥ್ವಿಯ ಒಂದು ಅಂಶದನು, ಯಾವುದು ಆಕಾಶ ತತ್ವದಲ್ಲಿ ಇರ್ತಕ್ಕಂಥ ದೇಹದ ಪಿಂಡಾಂಡ ಅಂತಕ್ಕಂಥದ್ದಾಗಿದನು. ಪೃಥ್ವಿ ಅಪ್ಪವಾಯ್ತಿದೆ, ಆಕಾಶ ಏನು ಪಂಚಭೂತದಿಂದ ಇದೆ ನಿರ್ಮಿತಿ ಅಂತಕ್ಕಂಥದ್ದಾಗಿದನು. ಇದೆಲ್ಲ ಋಣ ಆದ ಮೇಲೆ ನಾವು ಭುಗತಾಗ್ತೀವಿ, ಅರ್ಥಾತ್ ನಾವು ಭೂಮಿ ಮೇಲೆ ಇರಂಗಿಲ್ಲ. ಆ ಋಣಗಳನ್ನು ಮುಗಿದ ಮೇಲೂ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಭಗವಂತ ಚಿದಂಬರೇಶ್ವರ ಅವನು ಮತ್ತೆ ಪ್ರತಿ ಮೂರ್ತಿ ಮಂತನಾಗಿ ಕರ್ತ್ಕೊಂಡು ಬಂದ್ರು. ತನ್ಮೂಲಕವಾಗಿ ತಾಯಿ ತಂದೆಗೆ ಆನಂದ ಅಂತಕ್ಕಂಥದ್ದಾಗಿದೆ. ರಾಧಿಕಾ ಕುಣ್ಲಿಕ್ಕೆ ಹತ್ತು ಬಿಟ್ಟಾಳ, ಅದೇ ಮುಹೂರ್ತಕ್ಕೆ ಏನ್ ಲಗ್ನ ಇತ್ತು ಅದನ್ನು ಠರ ಮಾಡಿದ್ದಾರೆ. ಹಾಗಾದ್ರೆ ಯಾರು ದೊಡ್ಡವರು ಯಾರು ಸಣ್ಣ ಪ್ರಶ್ನೆ ಇಲ್ಲ. ದೇವಿನು ದೈವತವೂ ಕೂಡಿ ಆ ಭಗವಂತ ನಾನಿದ್ದೇನೆ ಅಖಂಡ ಮಂಡಲಾಕಾರ ಪೂರ್ಣ ಚೈತನ್ಯ ಒಬ್ಬ ಸದ್ಗುರು ಇದೆ ಅಂತಕ್ಕಂಥ ಸದ್ಗುರು ಸಮರ್ಥ ಸದ್ಗುರು ಅವತಾರ ಚಿದಂಬರ ಅವತಾರದ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ನರಸಿಂಹಸರತೀಶ್ವರ ಗುರು ಮಹಾರಾಜೇ ಕಲಿಯುಗದಲ್ಲಿ ಚಿದಂಬರೇಶ್ವರ ಪ್ರಕಟ ಆಗಿ ಅನುಗ್ರಹ ಮಾಡಿದಂತಹ ಅವತಾರದ ವರ್ಣನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಪ್ರಕಾರವಾಗಿ ದೇವಿದಾಸ್ ದಂಪತಿಗಳು ಏನ್ ಮಾಡಿದ್ರು, ಆ ಲಗ್ನವನ್ನು ಮುಗಿಸಿಕೊಂಡು ರಾಜಾರಾಮ್ ಮಹಾರಾಜರನ್ನ ಕರ್ಕೊಂಡು ಅವ್ರ ಜೊತೆಗೇನೆ ಈ ಏನ್ ಪಾದಯಾತ್ರೆ ಹೊಂಟದ ಹುಗುನ್ನಟಿ ಮುರುಗೋಡಕ बोला सद्गुरुनाथ महाराज की जय। अमृतात्मा है ಇಷ್ಟು ಹೊತ್ತು ಕಾಲ ಭಗವಂತ ಯಾವ ಪ್ರಕಾರ 1 ಗಂಟೆ ಕೇಳ್ತು ಗೊತ್ತಾಗಿಲ್ಲ. ಅರ್ಥಾತ್ ಯಾವ ಸಾಧು ಸಂಗಮದಲ್ಲಿ ಆ ಭಗವಂತನ ಒಂದು ನಿರೂಪಣೆಯಲ್ಲಿ ಅರ್ಥಾತ್ ಭಗವಂತ ನಾಮದ ಅಷ್ಟೊಂದು ಶಕ್ತಿ ಅಂತಕ್ಕಂಥದ್ದು ನಮಗೆ ಕೂಡ್ಲಿಕ್ಕೆ ಹೇಳಿ ಬರಂಗಿಲ್ಲ. ಮಂಡಿ ನೋವು ಎಲ್ಲ ರೀತಿ ವ್ಯಾಧಿಗಳು ಇನ್ಮೇಲೆ ಬಂದು ಸೇರ್ಕೋತಾವ. ಇಲ್ಲಿ ತನಕ ಯಾವ ಇದ್ವೇನು ನೋಡ್ರಿ, ಯಾರು ಆಟೋ ಸತಿಗೆ ಬಿಟ್ಟು ಅಂದಿಲ್ಲ. ಅದು ಹೇಗೆ ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಗವಂತನ ಒಂದು ಲೀಲಾ ವಿನೋದ. ಇದನ್ನು ಶ್ರವಣ ಮಾಡ್ತಕ್ಕಂಥ ಅಹೋಭಾಗ್ಯ ಅಂತಕ್ಕಂಥದ್ದು ನಮ್ಗೆ ಈ ಮಂಗಳಾಪುರದವ್ರದ್ದು ಭಕ್ತಿ ನೋಡಿ ನಮ್ಗೆ ಖುಷಿ ಅನಿಸ್ತದ. ಊರೊಳಗನ ಮಹಾಸ್ವಾಮಿ ಸ್ವತಃ ಬಂದ ಅಂತ ತಿಳ್ಕೊಂಡು ಹೇಳಿ ಭಜಂತ್ರಿ ಬಾಜಾ ಕರ್ಕೊಂಡು ಮೆರವಣಿಗೆಯಿಂದ ಅರ್ಥಾತ್ ಸಂತರನ್ನು ಸ್ವಾಗತ ಮಾಡ್ಕೊಳ್ತಾ ವೈಭವ ಇನ್ನೆಲ್ಲ ನಮ್ಗೆ ನೋಡಿಲ್ಲ. ಅರ್ಥಾತ್ ಮಂಗಳಾಪುರದಲ್ಲಿ ಒಂದೇ ನೋಡಿದ್ದು. ಅರ್ಥಾತ್ ಹೇಳಿ ಕಾರಣ ಅಂತ ತಿಳ್ಕೊಂಡು ಕೇಳಿ ಒಂದ್ಸರಿ ಅಂತೂ ಸಾವಿರಾರು ಕುಂಬ ಹಿಡ್ಕೊಂಡು ಬರ್ಲಿಕ್ಕೆ ಇದ್ರು ಸಂತರ ದಿಂಡಿನ ಮೊದಲು ಬಂತು. ಆಮೇಲೆ ನಮ್ಗೆ ಗೊತ್ತಾಯ್ತು ಅದು ಇನ್ನೊಬ್ರದ್ದು ಒಂದು ವಿಶೇಷವಾದ ಸ್ವಾಗತ ಇತ್ತು ಅಂತ ತಿಳ್ಕೊಂಡು ಹೇಳಿ ಪಂಚಮಿ ಶಾಲೆಯವರು ಪೀಠಾಧಿಕಾರಿಗಳ ಆಗಮನ ಇತ್ತಿಲ್ಲ. ಅರ್ಥಾತ್ ಮೊದಲು ಸಂತರದ ಸ್ವಾಗತನ 1000 ಕುಂಬಗಳು ಸ್ವಾಗತ ಮಾಡಿದ್ರು ಅಂತ ಹೇಳಿ ಅರ್ಥಾತ್ ಹೇಳಿ ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತ ಅಷ್ಟು ಭಕ್ತರ ಮೇಲೆ ಅಭಿಮಾನ ಅಂತಕ್ಕಂಥ ಇದ್ದಾನೆ. ಇವತ್ತು ದಿವಸ ಇಷ್ಟೆಲ್ಲ ಭಾಗ್ಯ ಭಾಗ್ಯ ಬರ್ಬೇಕಾಗಿದ್ರೆ ಇದು ಪಾದಯಾತ್ರಾ ಸಂತರ ಮಹಿಮಾ. ಅದನ್ನೇ ಸಂತ ರಾಜಾರಾಮ್ ಗುರು ಮಹಾರಾಜರು ಅಭಂಗದಲ್ಲಿ ನಿರೂಪಣೆ ಮಾಡಿದ್ರು. ಅಪಾರ ತು ಜಾಣ ಸತ್ಸಂಗ ಮಹಿಮಾ, ಅಪಾರ ತು ಜಾಣ ಸತ್ಸಂಗ ಮಹಿಮಾ, तुझे न से उपमा लोके, तुझे न से उपमा लोके, तेरी लोके अपार तो जाना सत्संगो तो महिमा, सत्संगो तो महिमा, गौतम जगी दुर्लभ तो संत बेटवे भगवंत दिगंबर, बेटवे भगवंत दिगंबर, बेटवे भगवंत दिगंबर, दुर्लभ तो संत बेटवे भगवंत दिगंबर, बेटवे भगवंत दिगंबर, बेटवे भगवंत दिगंबर, अपार सुदान सत्संगात महिमा, 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 तुझन
उपमा तेलते तुझ्या